ಯಸ್ಯ ತತ್ವ ಜಿಜ್ಞಾಸಾ ನಾರ್ಥೋ ಯಶ್ಚೇಹ ಕರ್ಮಭಿಃ. ಅನುವಾದ: ಬದುಕಿನ ಆಸೆಗಳು ಇಂದ್ರಿಯ ತುಷ್ಟಿಯತ್ತ ಪ್ರಚೋದಿತವಾಗಬಾರದು. ಪರಮ ಸತ್ಯದ ಜಿಜ್ಞಾಸೆಯು ಮಾನವನ ಬದುಕಿನ ಪರಮೋದ್ದೇಶವಾದ್ದರಿಂದ ಆರೋಗ್ಯಪೂರ್ಣ ಬದುಕನ್ನು ಅಥವಾ ಆತ್ಮರಕ್ಷಣೆಯನ್ನು ಮಾತ್ರ ಬಯಸಬೇಕು. ಅದಲ್ಲದೆ ಬೇರೆ ಯಾವುದೂ ನಮ್ಮ ಕೆಲಸದ ಗುರಿಯಾಗಬಾರದು. ಭಾವಾರ್ಥ: ಸಂಪೂರ್ಣವಾಗಿ ಕಂಗೆಟ್ಟ ಐಕ ನಾಗರಿಕತೆಯು ಇಂದ್ರಿಯ ತುಷ್ಟಿಯ ಕಾಮನೆಗಳನ್ನು ಈಡೇರಿಸಿಕೊಳ್ಳುವ ದಿಕ್ಕಿನಲ್ಲಿ ತಪ್ಪಾಗಿ ನಿರ್ದೇಶಿತವಾಗಿದೆ. ಅಂತಹ ನಾಗರಿಕ ಜೀವನದ ಎಲ್ಲಾ ವಲಯಗಳಲ್ಲಿ ಇಂದ್ರಿಯ ತುಷ್ಟಿಯೇ ಪರಮ ಗುರಿ. ರಾಜಕೀಯದಲ್ಲಿ, ಸಮಾಜ ಸೇವೆಯಲ್ಲಿ, ದಾನ ದತ್ತಿಗಳಲ್ಲಿ, ಲೋಕ ಕಲ್ಯಾಣದಲ್ಲಿ, ಕೊನೆಗೆ ಧರ್ಮದಲ್ಲಿ, ಮೋಕ್ಷದಲ್ಲಿಯೂ ಕೂಡ ಅದೇ ಇಂದ್ರಿಯ ತುಷ್ಟಿಯ ನೆರಳು ಸತತವಾಗಿ ವಿಸ್ತರಿಸುತ್ತಿರುವುದು ಎದ್ದು ಕಾಣುತ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ನಾಯಕರು ವೈಯಕ್ತಿಕ ಇಂದ್ರಿಯ ತುಷ್ಟಿಯನ್ನು ಈಡೇರಿಸಿಕೊಳ್ಳಲು ಪರಸ್ಪರ ಹೊಡೆದಾಡುತ್ತಿರುತ್ತಾರೆ. ಇಂದ್ರಿಯ ತುಷ್ಟಿಯ ಭರವಸೆಯನ್ನು ಕೊಟ್ಟಾಗಲೇ ಮತದಾರರು ನಾಯಕ ಮಾನ್ಯರನ್ನು ಆರಾಧಿಸುತ್ತಾರೆ. ಮತದಾರರು ತಮ್ಮ ಇಂದ್ರಿಯ ತುಷ್ಟಿಯ ವಿಷಯದಲ್ಲಿ ಅತೃಪ್ತರಾದರೆ ಆದಷ್ಟು ಬೇಗ ಆ ನಾಯಕನನ್ನು ಕೆಳಗಿಳಿಸುತ್ತಾರೆ. ಮತದಾರರ ಇಂದ್ರಿಯಗಳನ್ನು ತೃಪ್ತಿಗೊಳಿಸಲಾಗದಿದ್ದರಿಂದ ನಾಯಕರು ಕೊನೆಗೂ ಅವರಿಗೆ ನಿರಾಶೆಯನ್ನುಂಟು ಮಾಡಬೇಕಾಗುತ್ತದೆ. ಇದು ಎಲ್ಲಾ ಕ್ಷೇತ್ರಗಳಿಗೂ ಅನ್ವಯಿಸುತ್ತದೆ. ಯಾರು ಬದುಕಿನ ಸಮಸ್ಯೆಗಳ ಬಗ್ಗೆ ಗಂಭೀರ ಕಾಳಜಿ ಹೊಂದಿಲ್ಲ, ಮೋಕ್ಷ ಮಾರ್ಗದಲ್ಲಿ ನಡೆಯುವವರು ಕೂಡ ಪರಾತ್ಪರ ಸತ್ಯದೊಂದಿಗೆ ಒಂದಾಗಲು ಬಯಸುತ್ತಾರೆ. ಇಂದ್ರಿಯ ತುಷ್ಟಿಗಾಗಿ ಆಧ್ಯಾತ್ಮಿಕ ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸುತ್ತಾರೆ. ಆದರೆ ಇಂದ್ರಿಯ ತುಷ್ಟಿಗಾಗಿಯೇ ಯಾವ ವ್ಯಕ್ತಿಯು ಬದುಕಬಾರದೆಂದು ಭಾಗವತ ಹೇಳುತ್ತದೆ. ಆತ್ಮರಕ್ಷಣೆಗೆ ಅಗತ್ಯವಿದ್ದಷ್ಟು ಮಾತ್ರ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕೇ ವಿನಾ ಇಂದ್ರಿಯ ತುಷ್ಟಿಗಾಗಿ ಅಲ್ಲ. ಏಕೆಂದರೆ ದೇಹ ಇಂದ್ರಿಯಗಳಿಂದಾದುದು. ಹಾಗಾಗಿ ಅದು ಸ್ವಲ್ಪ ಮಟ್ಟಿನ ತೃಪ್ತಿಯನ್ನು ಅಪೇಕ್ಷಿಸುತ್ತದೆ. ಅಂತಹ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ವಿಧಿಬದ್ಧ ಮಾರ್ಗದರ್ಶನ ನೀಡಲಾಗಿದೆ. ಆದರೆ ಇಂದ್ರಿಯಗಳಿರುವುದು ಹತೋಟಿ ಇಲ್ಲದ ಸುಖಭೋಗಕ್ಕಾಗಿ ಅಲ್ಲ. ಉದಾಹರಣೆಗೆ, ಮದುವೆ ಅಥವಾ ಸ್ತ್ರೀ ಪುರುಷರ ಸಂಭೋಗ ಸಂತತಿಗಾಗಿ ಅವಶ್ಯಕವಾಗಿದೆ. ಆದರೆ ಅದು ಇಂದ್ರಿಯ ಸುಖಾನುಭೋಗಕ್ಕಾಗಿ ಅಲ್ಲ. ಸ್ವಯಂ ನಿಗ್ರಹವನ್ನು ಕೈಬಿಟ್ಟು ಕುಟುಂಬ ಯೋಜನೆಯನ್ನು ಪ್ರಚಾರ ಮಾಡಲಾಗುತ್ತಿದೆ. ಪರಾತ್ಪರ ಸತ್ಯವನ್ನು ಅರಸುವುದರಿಂದ ಆ ಕ್ಷಣದಲ್ಲಿ ತಾನಾಗಿ ಕುಟುಂಬ ನಿಯಂತ್ರಣ ಸಂಭವಿಸುತ್ತದೆ. ಇದನ್ನು ಮೂಢ ಜನ ತಿಳಿದಿಲ್ಲ ಅಷ್ಟೇ. ಪರಾತ್ಪರ ಸತ್ಯವನ್ನು ಕಾಣಬಯಸುವರು ಅನಗತ್ಯವಾದ ಇಂದ್ರಿಯ ತೃಪ್ತಿಯ ಆಮಿಷಕ್ಕೆ ಎಂದೂ ಸಿಲುಕುವುದಿಲ್ಲ. ಏಕೆಂದರೆ ಪರಾತ್ಪರ ಸತ್ಯವನ್ನು ಕಾಣುವ ತೀವ್ರ ಅಭಿಲಾಷೆಯುಳ್ಳ ಜಿಜ್ಞಾಸುಗಳು ಸತ್ಯದ ಸಂಶೋಧನದಲ್ಲಿ ಸಂಪೂರ್ಣವಾಗಿ ತನ್ಮಯರಾಗಿದ್ದಾರೆ. ಆದುದರಿಂದ ಜೀವನವನ್ನು ಕಾಣುವ ಬಯಕೆಯೇ ಅಂತಿಮ ಗುರಿಯಾಗಬೇಕು. ಅಂತಹ ತನ್ಮಯತೆ ಸುಖಕರವಾಗಿರುತ್ತದೆ. ಏಕೆಂದರೆ ಹಾಗೆ ತನ್ಮಯನಾದವನು ನಾನಾ ವಿಧದ ಇಂದ್ರಿಯ ತುಷ್ಟಿಗಳಲ್ಲಿ ಅಷ್ಟಾಗಿ ಮಗ್ನನಾಗಿರುವುದಿಲ್ಲ. ಈಗ ಪರಾತ್ಪರ ಸತ್ಯವನ್ನು ಹೀಗೆ ವಿವರಿಸಲಾಗಿದೆ. ಹರೇ ಕೃಷ್ಣ. 11ನೇದು ಓದ್ಬೇಕಾ? ಬೇಡ, ಮತ್ತೆ ಇದರಲ್ಲೇ ಬಹಳಷ್ಟು ವಿಷಯಗಳಿದಾವೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಕಾಮಸ್ಯ ನೇಂದ್ರಿಯ ಪ್ರೀತಿರ್ ಲಾಭೋ ಜೀವೇತ ಯಾವತಃ ಜೀವಸ್ಯ ತತ್ವ ಜಿಜ್ಞಾಸಾ ನಾರ್ಥೋ ಯಶ್ಚೇಹ ಕರ್ಮಭಿಃ. ಕಾಮಸ್ಯ ನ ಇಂದ್ರಿಯ ಪ್ರೀತಿ ಲಾಭ ಜೀವೇತ ಯಾವತ ಜೀವಸ್ಯ ತತ್ವ ಜಿಜ್ಞಾಸ ನ ಅರ್ಥ ಯಶ್ಚೇಹ ಕರ್ಮಭಿಃ. ತುಂಬಾ ಸುಂದರವಾದ ಶ್ಲೋಕ. ನಿನ್ನೆ ತನಕ ಚರ್ಚೆ ಮಾಡಿರೋ ವಿಷಯ ಏನಿತ್ತಂದ್ರೆ, ಇಂದ್ರಿಯ ಭೋಗಕ್ಕೆ ಕೆಲಸ ಮಾಡಬಾರ್ದು. ಭಾಗವತ ಧರ್ಮ ಏನ್ ಹೇಳ್ತಾ ಇದೆ ಅಂದ್ರೆ, ನಾವು ಮುಖ್ಯವಾಗಿ ಭಗವಂತನ ಭಕ್ತಿಗೋಸ್ಕರ ಕೆಲಸ ಮಾಡ್ಬೇಕು, ಭಗವಂತನ ಸೇವೆಗೋಸ್ಕರ ಕೆಲಸ ಮಾಡ್ಬೇಕು. ನಮ್ಮ ಸ್ವಾರ್ಥ, ನಮ್ಮ ಇಂದ್ರಿಯಗಳಿಗೆ ಕೆಲಸ ಮಾಡಬಾರ್ದು. ಈಗ ಈ ತರ ಇದ್ದಾಗ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ. ಇಂದ್ರಿಯ ಭೋಗಕ್ಕೆ ಕೆಲಸ ಮಾಡಬಾರ್ದು, ಮನುಷ್ಯ ಜೀವನ ಕೃಷ್ಣನ ಸೇವೆಗೋಸ್ಕರ ಇದೆ, ಶರೀರ ಪಾಲನೆಯನ್ನು ಕೂಡ ಮಾಡಬೇಕು. ಒಂದ್ ಸ್ವಲ್ಪ ಏನಾದ್ರೂ ಕರೆಕ್ಟ್ ಆಗಿ ಒಂದು ನಂಬರ್ ಹೇಳಿ. ಏನಂತೆ, ಇಷ್ಟು ನಂದು ಸಂಬಳ ಇದ್ರೆ ಸಾಕು, ಬೇರೆ ನಾನು ಟೈಮ್ ಭಗವಂತನ ಭಕ್ತಿ ಮಾಡ್ತೇನೆ, ಅಥವಾ ಇಷ್ಟು ದುಡಿದ್ರೆ ಸಾಕು, ನಾ ಬೇರೆ ಟೈಮಲ್ಲಿ ಭಗವಂತನ ಭಕ್ತಿ ಮಾಡ್ತೇವೆ. ಅದು ಹೇಗ್ ಫಿಕ್ಸ್ ಮಾಡೋದು? ಎಷ್ಟು ದುಡಿಬೇಕು, ಎಷ್ಟು ದೇವ್ರ ಸೇವೆ ಮಾಡ್ಬೇಕು, ಇದನ್ನ ಹೇಗ್ ಫಿಕ್ಸ್ ಮಾಡೋದು? ಇದೊಂದು ದೊಡ್ಡ ಪ್ರಶ್ನೆ. ಮತ್ತೆ ನಾವು ಎಷ್ಟು ಕಷ್ಟ ಪಡ್ಬೇಕು,
ಪರಿವಾರಕ್ಕೋಸ್ಕರ ಎಷ್ಟು ಭಕ್ತಿಗೋಸ್ಕರ ಅಂತ. ಅದಕ್ಕೆ ಇದರಿಂದ ಏನಾಗುತ್ತೆ, ಇದು ಸ್ಪಷ್ಟವಾಗಿ ಹೇಳ್ದೇ ಇರೋ ಕಾರಣದಿಂದ ಏನಾಗುತ್ತೆ, ಜನರಿಗೆ ಊಹೆ ಮಾಡ್ಲಿಕ್ಕೆ ಬಹಳ ದೊಡ್ಡ ಅವಕಾಶ ಕೊಟ್ಟಂಗಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಶಾರೀರದ ಅವಶ್ಯಕತೆಗೆ ಏನ್ ಮಾಡ್ಬೇಕು ಆ ಸ್ತರ ಬೇರೆ ಬೇರೆ ಇರುತ್ತೆ. ಒಬ್ಬರಿಗೆ ಅನ್ಸುತ್ತೆ ನನಗೆ AC ಕಾರ್ ಬೇಕೇ ಬೇಕು, ಯಾಕಂದ್ರೆ ನನ್ನ ಶರೀರಕ್ಕೆ BP ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, AC ಕಾರ್ ಬೇಕೇ ಬೇಕು, ಅದಿಲ್ಲ ನಡೆಯಲ್ಲ ಅಂತ. ಮನೆಯಲ್ಲಿ AC ಹಾಕ್ಲೇಬೇಕು ಅಂತ. ಇನ್ನು ಕೆಲವೊಂದ್ ಜನ ಹೇಳ್ತಾರೆ ಇಲ್ಲಪ್ಪ ನನ್ಗೆ ಫ್ಯಾನ್ ಇದ್ರೆ ಸಾಕು, AC ಬೇಕಾಗಲ್ಲ ಅಂತ. ಕೆಲವೊಬ್ರು ಹೇಳ್ತಾರೆ ನನಗೆ ಓಡಾಡ್ಲಿಕ್ಕೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಕಾರ್ ಬೇಕೇ ಬೇಕು ಅಂತ. ಇನ್ನು ಕೆಲವೊಬ್ರು ಹೇಳ್ತಾರೆ ನಡ್ಕೊಂಡು ಹೋದ್ರು ಸಾಕು ಅಂತ. ಬಟ್ಟೆಗಳು ಈ ತರ 2 ತಿಂಗಳಿಗೆ ಒಂದ್ಸರಿ ಹೊಸ ಬಟ್ಟೆ ತಗೊಳ್ಬೇಕು. ಇನ್ ಕೆಲವೊಬ್ರು ಹೇಳ್ತಾರೆ ವರ್ಷದಲ್ಲಿ ಒಂದ್ಸರಿ ಬಟ್ಟೆ ತಗೊಂಡ್ರೆ ಸಾಕು ಅಂತ. ಒಂದು ಸ್ತರ ಹೇಗೆ ನಿರ್ಧಾರ ಶರೀರ ನಿರ್ವಹಣೆಗೋಸ್ಕರ ಮಿಕ್ಕಿದ ಸಮಯದಲ್ಲಿ ಭಗವಂತನ ಭಕ್ತಿ ಮಾಡ್ಬೇಕು ಅಂದ್ರೆ ಶರೀರ ನಿರ್ವಹಣೆಗೆ ಎಷ್ಟು ದುಡಿಬೇಕು, ಅದು ಹೇಗೆ ನಿರ್ಧಾರ ಮಾಡೋದು? ಇದು ಬಹಳ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆ ಉತ್ತರ ಸಿಗದೆ ಇರೋ ಕಾರಣದಿಂದ ಇವತ್ತಿನ ಸಮಾಜದಲ್ಲಿ ಸರಳವಾಗಿ ಎಲ್ಲರೂ ಯಾವ ಕಡೆ ಹೋಗ್ತಾ ಇದ್ದಾರೆ ಅಂದ್ರೆ ಜಾಸ್ತಿ ದುಡಿಮೆ ಕಡೆ ಹೋಗ್ತಾ ಇದ್ದಾರೆ, ಜಾಸ್ತಿ ಇದು. ಅದ್ರ ಲಾಭ ತಗೊಂಡು ದೊಡ್ಡ ದೊಡ್ಡ ಕಂಪನಿಗಳು, ಫ್ಯಾಕ್ಟ್ರಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಜನರಿಗೆ ಖರ್ಚು ಮಾಡುವಂತ ಅಭ್ಯಾಸ ಕೊಡ್ತಾ ಇದ್ದಾರೆ, ಖರ್ಚು ಮಾಡುವಂತ ಚಟ ಕೊಡ್ತಾ ಇದ್ದಾರೆ. ಇನ್ನಷ್ಟು ಖರ್ಚು ಮಾಡಿ, ಇದು ಬೇಕು ಅದು ಬೇಕು, ನಿಮ್ಗೆ ಇದಿಲ್ಲ ಅಂದ್ರೆ ನಡೆಯಲ್ಲ ಜೀವನದಲ್ಲಿ, ಇದು ಬೇಕೇ ಬೇಕು, ಅದಿಲ್ಲ ಅಂದ್ರೆ ನಡೆಯಲ್ಲ ಜೀವನದಲ್ಲಿ, ಬೇಕೇ ಬೇಕು ಅಂತ ಭ್ರಮಿತ ಮಾಡಿ ಜನರಿಗೆ ಖರ್ಚವನ್ನು ಜಾಸ್ತಿ ಮಾಡಿ ನಿರಂತರ ದುಡ್ಡು ಗಳಿಕೆ ದುಡಿಮೆ ಮೇಲೆ ಅವಲಂಬನೆ ಇರಬೇಕು ಅನ್ನುವಂತ ಒಂದು ಸಮಾಜ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದ್ರೆ ಈ ಪ್ರಶ್ನೆಯ ಉತ್ತರ ತುಂಬಾ ಸುಲಭವಾಗಿ ಭಾಗವತ ಇಲ್ಲೇ ಕೊಡ್ತಾ ಇದೆ. ಈ ಒಂದು ಶ್ಲೋಕ ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬಾ ಸ್ಪಷ್ಟ ಆಗ್ಬಿಡುತ್ತೆ. ಯಾವುದೇ ತರದ್ದು ಗೊಂದಲ ಇರಲ್ಲ, ಯಾವುದೇ ತರದ್ದು ಕನ್ಫ್ಯೂಷನ್ ಇರಲ್ಲ. ಎಷ್ಟು ನಮ್ಮ ಶರೀರ ಪಾಲನೆಗೆ ಎಷ್ಟು ಬೇಕು, ಭಗವಂತನ ಭಕ್ತಿಗೋಸ್ಕರ ಎಷ್ಟು ಬೇಕು ಅನ್ನೋ ಕನ್ಫ್ಯೂಷನ್ ದೂರ ಆಗ್ಬಿಡುತ್ತೆ. ಯಾವ ಜೀವೇತ ಯಾವತ ಅಂದ್ರೆ ಬದುಕ್ಲಿಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡ್ಬೇಕು, ಮಿಕ್ಕಿದ ಸಮಯ ಜೀವಸ್ಸ ತತ್ವ ಜಿಜ್ಞಾಸ ಮಾಡ್ಬೇಕು ಅಂತ. ಅಂದ್ರೆ ನಿಜವಾದ ಲಕ್ಷ್ಯ ಏನಿದೆ, ತತ್ವ ಜಿಜ್ಞಾಸ, ಭಗವಂತ ಯಾರಿದ್ದಾನೆ, ಭಗವಂತ ಎಲ್ಲಿದ್ದಾನೆ, ಅವನು ನಮ್ದು ಏನ್ ಸಂಬಂಧ, ಈ ನಿಜವಾದ ಲಕ್ಷ್ಯವನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಆಮೇಲೆ ಬೇರೆ ಸಮಸ್ಯೆ ಇರಲ್ಲ. ಈಗ ಒಬ್ಬ ವ್ಯಕ್ತಿ ಎಲ್ಲಾದ್ರೂ ಅರ್ಜೆಂಟಾಗಿ ಕೆಲ್ಸಕ್ಕೆ ಹೋಗ್ತಾರೆ, ಏನೋ ಒಂದು ಅರ್ಜೆಂಟ್ ಕೆಲಸ ಬಂದಿದೆ ಅಂತ ಹೋಗ್ತಿರ್ತಾನೆ, ಅಥವಾ ತುಂಬಾ ಹಸಿವೆ ಆಗಿದೆ ಅಂತ ಮನೆಗೆ ಹೋಗ್ತಿದ್ದಾನೆ, ಅಥವಾ ಮಲ ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ಏನೋ ಒಂದು ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಅಂತ ಅರ್ಜೆಂಟ್ ಅಲ್ಲಿ ಇದ್ದಂತ ವ್ಯಕ್ತಿಗೆ ನಿಲ್ಸಿ, ಅಪ್ಪ ಒಂದ್ ಸ್ವಲ್ಪ ಇಂದ್ರಿಯ ಭೋಗದ ಒಳ್ಳೆ ಅವಕಾಶ ಇದೆ, ಒಂದ್ ಸ್ವಲ್ಪ ಏನಾದ್ರೂ ದುಡ್ಡು ಗಳಿಸೋ ಅವಕಾಶ ಇದೆ, ಅದು ಇದು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಅಲ್ಲಪ್ಪ ನನಗೆ ಅರ್ಜೆಂಟ್ ಇದೆ, ಮೊದ್ಲಿಗೆ ಕೆಲಸ ಮುಗಿಸ್ಬಿಡ್ತೀನಿ, ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳ್ತೀವಿ. ಹೌದಲ್ವಾ? ಒಂದು ತಲೆಯಲ್ಲಿರೋದು ಒಂದೇ, ಇವಾಗ ಪರಿಸ್ಥಿತಿ ಬಂದಿದೆ, ಪರಿಸ್ಥಿತಿ ನಿವಾರಣೆ ಮಾಡ್ಬೇಕು ಅಷ್ಟೇ, ಆಮೇಲೆ ಬೇರೆ ಇದನ್ನ ಯೋಚನೆ ಮಾಡೋಣ ಅಂತ. ಅದೇ ತರ ಮನುಷ್ಯ ಜೀವನದಲ್ಲಿ ಒಂದು ಲಕ್ಷ್ಯ ಸಾಧನೆ ಆಗ್ಬಿಟ್ರೆ, ಒಂದು ಲಕ್ಷ್ಯ ಸ್ಪಷ್ಟವಾಗ್ಬಿಟ್ರೆ ಬೇರೆ ಎಲ್ಲ ಆ ಪ್ರಕಾರ ಮಾಡ್ಬೋದು. ಅದಿವತ್ ಸಮಸ್ಯೆ ಇದೆ, ಜನರ ಜೀವನದಲ್ಲಿ ಒಂದು ಲಕ್ಷ್ಯ ಯಾವುದು ಅಂತ ಇಲ್ಲ. ಸಾವಿರಾರು ಜೀವನದಲ್ಲಿ ಲಕ್ಷ್ಯಗಳನ್ನ ಇಟ್ಕೊಂಡಿದ್ದಾರೆ ಜನರು. ಏನಂತೆ, ಮೊದಲು ಆರಂಭಕ್ಕೆ ಹೇಗೋ ಮಾಡಿ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬೇಕು, ಅದೊಂದು ಲಕ್ಷ್ಯ. ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ಮೇಲೆ ಸ್ಕೂಲಲ್ಲಿ ರ್ಯಾಂಕ್ ಬರಬೇಕು, ಅದೊಂದು. ಈಗ 10th ಕ್ಲಾಸ್ ಬರ್ತಾ 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 ಒಳ್ಳೆ ಸೈನ್ಸ್ ಕಾಲೇಜಲ್ಲೇ ಅಡ್ಮಿಷನ್ ಕೊಡಿಸ್ಬೇಕು, ಅದು ಲಕ್ಷ್ಯ. ಇಷ್ಟು ಸಿಕ್ಬಿಟ್ರೆ ಆಯ್ತು ಅಂತ. ಸೈನ್ಸಿಗೆ ಹೋದ್ಮೇಲೆ ಹೆಂಗಾದ್ರೂ ಮಾಡಿ ಮೆಡಿಕಲ್ ಸೀಟ್ ಸಿಕ್ಬಿಡ್ಲಿ, ಹೇಗಾದ್ರೂ ಮಾಡಿ ಇಂಜಿನಿಯರಿಂಗ್ ಸೀಟ್ ಸಿಕ್ಬಿಡ್ಲಿ. ಇಂಜಿನಿಯರಿಂಗ್ ಸಿಕ್ತು, ಮೆಡಿಕಲ್ ಸಿಕ್ತು, ಏನೋ ಕಷ್ಟಪಟ್ಟು ಲಂಚ ಕೊಟ್ಟು ಅಥವಾ ಇದು ಫೀಸ್ ಕೊಟ್ಟು ಏನೋ ಮಾಡಿ ಸಿಕ್ಬಿಡ್ತು, ಡೊನೇಷನ್ ಕೊಟ್ಟು. ಅಂದ್ರೆ ಈಗ ಹೇಗೋ ಮಾಡಿ ಡಿಗ್ರಿ ಮುಗಿಸ್ಬಿಡ್ಬೇಕು, ಒಂದು ಜಾಬ್ ಸೇರ್ಕೊಂಡ್ಬಿಡ್ಬೇಕು. ಜಾಬ್ ಸೇರ್ಕೊಂಡ್ಮೇಲೆ ಹೇಗೋ ಮಾಡಿ ಪ್ರಮೋಷನ್ ಮಾಡ್ಬೇಕು. ಅದಕ್ಕೆ ಅಂತಾನೆ ಇಲ್ಲ, ಯಾವ ಕಾರಣಕ್ಕೂ ಮುಗಿಯೋದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಜೀವನದ ಲಕ್ಷ್ಯಗಳು ಮುಗಿಯಲ್ಲ. ಇನ್ನು ಕೆಲವೊಬ್ಬರಿಗೆ ನಾನು ಕಂಪನಿ CEO ಆಗ್ಬೇಕು, ಕಂಪನಿ ಓನರ್ ಆಗ್ಬೇಕು ಅಂತ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಏನಿರುತ್ತೆ ಅಂದ್ರೆ ನಾನು ರಾಜಕಾರಣದಲ್ಲಿ ಮುಂದೆ ಹೋಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು, ಪ್ರಧಾನಮಂತ್ರಿ ಆಗ್ಬೇಕು, ಅದು ಲಕ್ಷ್ಯ ಇರುತ್ತೆ. ಕೆಲವೊಬ್ಬರಿಗೆ ದೇಶ ಸೇವೆ ಮಾಡ್ಲಿಕ್ಕೆ ಇರುತ್ತೆ. ಸ್ವಲ್ಪ ವರ್ಷದ ಹಿಂದೆ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾಯಿತ್ತು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಲಿ ಅನ್ನುವಂತ ಲಕ್ಷ್ಯಕ್ಕೋಸ್ಕರ ಎಷ್ಟೋ ಜನರು ಸಾಹಸವನ್ನು ಪಟ್ಟಿದ್ದಾರೆ. ಕೆಲವೊಬ್ರು ಮನುಷ್ಯ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಸಾಹಸವನ್ನು ಪಡ್ತಾರೆ. ಒಂದು ಸರ್ತಿ ಆ ಲಕ್ಷ್ಯವನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಆ ಪ್ರಕಾರ ತನ್ನ ಜೀವನದ ಬೇರೆ
ವಸ್ತುಗಳನ್ನ ಅವರು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಇವು ಯಾವ ಲಕ್ಷ್ಯಗಳು ಎಷ್ಟೇ ಸಾಧನೆ ಆದ್ರೂ ಕೂಡ ಸಂತುಷ್ಟಿ ಸಿಗಲ್ಲ. ನಾವು ನೋಡಿದ್ವಿ ಸ್ಕೂಲ್ ಸ್ಟೂಡೆಂಟು, ಅವನಿಗೆ 10th ಕ್ಲಾಸ್ ಆದ್ಮೇಲೂ ಸಂತುಷ್ಟಿ ಸಿಗ್ಲಿಲ್ಲ, ಈಗ 12th ಆದ್ಮೇಲೂ ಸಂತುಷ್ಟಿ ಸಿಗ್ಲಿಲ್ಲ, ಇಂಜಿನಿಯರಿಂಗ್ ಆದ್ಮೇಲೂ ಸಿಗ್ಲಿಲ್ಲ, ಯಾವ ಜಾಬ್ ಅಲ್ಲಿ ಪ್ರಮೋಷನ್ ಸಿಕ್ಕರೂ ಸಿಗಲ್ಲ, ಯಾವ ಎಷ್ಟೇ ಪ್ರಯತ್ನ ಮಾಡಿದ್ರು ಸಂತೋಷ ಏನೋ ಪರಿಸ್ಥಿತಿ ಬರಲ್ಲ. ಇದು ವಾಮನ್ ದೇವರು ಬಲಿ ಮಹಾರಾಜರಿಗೆ ಹೇಳೋದಿದೆ ಅಷ್ಟಮ ಸ್ಕಂದದಲ್ಲಿ. ನಾನ್ ನಿನಗೆ 3 ಹೆಜ್ಜೆ ಭಿಕ್ಷೆ ಬೇಡ್ತಾ ಇದ್ದೀನಿ, 3 ಹೆಜ್ಜೆಯಲ್ಲಿ ನನಗೆ ಸಂತುಷ್ಟಿ ಸಿಗ್ಲಿಲ್ಲ ಅಂದ್ರೆ ನೀನ್ 3 ಲೋಕ ಕೊಟ್ಟರು ನನಗೆ ಸಂತುಷ್ಟಿ ಸಿಗಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಇಂದ್ರಿಯಗಳ ನಿಯಂತ್ರಣೆಯಲ್ಲಿ ಇಲ್ಲ ಅಂದ್ರೆ ಈ 3 ಲೋಕಗಳು ನಮಗೆ ಬಂದ್ರು ಕೂಡ ನಮಗೆ ಸಂತುಷ್ಟಿ ಆಯ್ತಪ್ಪ ಸಾಕಾಯ್ತು, ಇನ್ನ ಇಂದ್ರಿಯಗಳಿಗೆ ಬಹಳಷ್ಟು ಭೋಗ ಆಗಿದೆ ಅಂತ ಯಾವ ಕಾರಣಕ್ಕೂ ಅನ್ನಲ್ಲ ಇಂದ್ರಿಯಗಳು. ಮತ್ತೆ ಇನ್ನೂ ಬೇಕು ಅಂತವೇ ಹೊರತು ಇನ್ ಸಾಕು ಅಂತ ಯಾವತ್ತೂ ಅನ್ನಲ್ಲ. ಅದಕ್ಕೆ ಈ ಇಂದ್ರಿಯಗಳ ತೃಪ್ತಿ ಇದು ನಮ್ ಲಕ್ಷ್ಯ ಯಾವತ್ತೂ ಇರಬಾರ್ದು. ಯಾಕಂದ್ರೆ ನಾವು ಇಂದ್ರಿಯಗಳ ತೃಪ್ತಿ ಅನ್ನುವಂತ ಲಕ್ಷ್ಯವನ್ನು ಇಟ್ಕೊಂಡ್ರೆ ಅದಕ್ಕೆ ಮಿತಿ ಇಲ್ಲ, ಅದು ಯಾವತ್ತೂ ಮುಗಿಯಲ್ಲ. ಆದ್ರೆ ಜೀವಸ್ಯ ತತ್ವ ಜಿಜ್ಞಾಸ ಆತ್ಮ ಸಾಕ್ಷಾತ್ಕಾರ ಅನ್ನುವಂತ ಲಕ್ಷ್ಯನ್ನು ಮೊದಲು ಫಿಕ್ಸ್ ಮಾಡ್ಬಿಡ್ಬೇಕು. ಹೌದಪ್ಪ, ನನ್ನ ಜೀವನದಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡ್ಬೇಕು, ಭಗವಂತನನ್ನ ಅರ್ಥ ಮಾಡ್ಕೋಬೇಕು, ಭಗವಂತನ ಧಾಮಕ್ಕೆ ಹೋಗ್ಬೇಕು. ಇದು ಒಂದು ನಾವು ಫಿಕ್ಸ್ ಮಾಡ್ಬಿಟ್ರೆ ಜೀವನದಲ್ಲಿ ಬೇರೆ ಎಲ್ಲ ವಸ್ತುಗಳು ಅದಾಗೆ ಆ ಜಾಗದಲ್ಲಿ ಕುತ್ಕೊಂಡ್ಬಿಡ್ತಾರೆ. ಎಷ್ಟು ದುಡಿಬೇಕು, ಎಷ್ಟು ಕಷ್ಟ ಪಡ್ಬೇಕು, ಪರಿವಾರಕ್ಕೆ ಎಷ್ಟು ಸಮಯ ಕೊಡ್ಬೇಕು, ದೇಶಕ್ಕೆ ಎಷ್ಟು ಸಮಯ ಕೊಡ್ಬೇಕು, ಇವೆಲ್ಲ ವಸ್ತುಗಳು ಒಂದ್ಸತಿ ಇದು ಫಿಕ್ಸ್ ಆಗ್ಬಿಟ್ರೆ ತುಂಬಾ ಈಸಿ ಆಗ್ಬಿಡುತ್ತೆ ಪ್ರಶ್ನೆ ಉತ್ತರ. ಆದ್ರೆ ಎಲ್ಲಿ ತನಕ ಇದು ಫಿಕ್ಸ್ ಆಗಲ್ಲ ಅಲ್ಲಿ ತನಕ ನಾವು ಬರೀ ಕಷ್ಟನೇ ಪಡ್ತಾ ಇರ್ತೀವಿ. ಯಾಕಂದ್ರೆ ಹೌದು, ನಾವು ಪರಿವಾರಕ್ಕೆ ಸಮಯ ಕೊಡ್ಬೇಕು, ನಮ್ಮ ಶರೀರ ನಿರ್ವಹಣೆಗೆ ಸಮಯ ಕೊಡ್ಬೇಕು. ಇವಾಗ ನಾವು ಕನಿಷ್ಠವಾಗಿ ಆಹಾರದ ವ್ಯವಸ್ಥೆ ಮಾಡ್ಲಿಲ್ಲ ಅಂದ್ರೆ ಆವಾಗ ನಮ್ಮ ಶರೀರ ಕೂಡ ಚೆನ್ನಾಗಿರಲ್ಲ, ನಮ್ಮ ಪರಿವಾರ ಜನರು ಕೂಡ ಸಂತುಷ್ಟವಾಗಿರಲ್ಲ. ಸಂತುಷ್ಟವಾಗಿ ಇದ್ದೆ ಅವ್ರ ಭಕ್ತಿಯಿಂದ ಕೂಡ ದೂರ ಹೋಗ್ಬೋದು. ಇವ್ರು ಹೊಟ್ಟೆಗೂ ವ್ಯವಸ್ಥೆ ಮಾಡ್ತಾ ಇಲ್ಲ, ತಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನುವಂತ ಆಕ್ಷೇಪ ಕೂಡ ಮಾಡ್ಬೋದು. ಅದರಿಂದ ಅವ್ರು ಭಗವಂತ ಈ ಭಕ್ತಿ ಮಾರ್ಗದಲ್ಲಿ ಇರೋದ್ರಿಂದ ನನ್ಗೆಲ್ಲಾ ಕಷ್ಟ ಆಗಿದೆ ಅಂತ ಹೇಳೋದಂತ ಜನ ಕೂಡ ಇದ್ದಾರೆ. ಆದ್ರೆ ಅದಕ್ಕೆ ಶರೀರ ನಿರ್ವಹಣೆಗೆ ಎಷ್ಟು ವ್ಯವಸ್ಥೆ ಮಾಡ್ಬೇಕು ಬೇಕು, ಅದನ್ನ ಬಿಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಪ್ರಭುಪಾದರು ಈಶೋಪನಿಷದಲ್ಲಿ ಬಹಳ ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಟೆಂಪರೇಚರ್ ಜ್ವರದ್ದು ಸಾಮಾನ್ಯವಾಗಿ 98.6 ಡಿಗ್ರೀಸ್ ಫ್ಯಾರನೈಟ್ ಅಂತಾರೆ, ಅಷ್ಟು ನಮ್ಮ 98.6 ಇದೆ ಜ್ವರ ಅಂತ ಹೇಳ್ತಾರೆ. ಈಗ ಕೆಲವೊಂದು ಒಂದ್ಸರ್ತಿ ರೋಗ ಆದ್ರೆ ಏನಾದ್ರು ಇನ್ಫೆಕ್ಷನ್ ಆದ್ರೆ 100 ತನಕ ಬರುತ್ತೆ ಜ್ವರ, 101 ಆಗುತ್ತೆ, 102 ಆಗುತ್ತೆ. ಈಗ 102 ಆದವ್ರಿಗೆ ಪೂರ್ತಿ 0 ಜ್ವರ ಮಾಡ್ಲಿಕ್ಕೆ ಆಗಲ್ಲ, 0 ಅನ್ನೋಂತ ಜ್ವರ ಮಾಡ್ಲಿಕ್ಕೆ ಆಗಲ್ಲ. ಅವ್ರಿಗೆ 98.6 ಬಂದು ಅಷ್ಟಾದ್ರೂ ಜ್ವರ ಶರೀರದಲ್ಲಿ ಇರ್ಲೇಬೇಕು. ಪೂರ್ತಿ ಜ್ವರ ಹೋಗ್ಬಿಟ್ರೆ ಏನಾಗುತ್ತೆ, ಒಬ್ಬ ವ್ಯಕ್ತಿ ಬದುಕಲ್ಲ. ಅದಕ್ಕೆ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು, ನಿಧಾನವಾಗಿ ಪ್ರಯತ್ನ ಮಾಡ್ಬೇಕು. ತಲೆಗೆ ಪಟ್ಟೆ ಹಚ್ತಾರೆ ಅಥವಾ ಏನಾದ್ರು ಕ್ರೋಸಿನ್ ಕೊಡ್ತಾರೆ, ಏನಾದ್ರು ಮಾಡ್ತಾರೆ, ನಿಧಾನವಾಗಿ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವಾಗ ನಮ್ಗೆಲ್ಲರಿಗೂ ಇಂದ್ರಿಯ ಭೋಗದ ಜ್ವರ ಬಂದ್ಬಿಟ್ಟಿದೆ, ಜ್ವರ ಬಂದು 102 ಬಂದ್ಬಿಟ್ಟಿದೆ. ಈಗ ಭಗವಂತಂದು ಕೊಟ್ಟಿರುವಂತ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಈ ತರ ವರ್ಣಾಶ್ರಮ ವ್ಯವಸ್ಥೆ ಏನಿತ್ತು ಅದರಿಂದ ಜನರು ಶಿಸ್ತಿನಿಂದ ನಿಯಮಗಳನ್ನ ಪಾಲಿಸ್ತಾ ಇದ್ರು, ಇಂದ್ರಿಯಗಳನ್ನ ನಿಗ್ರಹ ಮಾಡ್ತಾ ಇದ್ರು, ಏಕಾದಶಿ ಉಪವಾಸ ಮಾಡ್ತಿದ್ರು, ಬೇರೆ ಸೋಮವಾರ, ಮಂಗಳವಾರ, ಗುರುವಾರ ಉಪವಾಸ ಇರ್ತಿತ್ತು, ಮತ್ತೆ ಬೇರೆ ಏನಾದ್ರು ತಪಸ್ಸೆಗಳು ಇರ್ತಾ ಇತ್ತು. ಈ ತರ ತಪಸ್ಸೆಗಳನ್ನ ಮಾಡೋದ್ರಿಂದ ಏನಾಗ್ತಾ ಇತ್ತು ಅಂದ್ರೆ ಕಾಲಕ್ರಮೇಣ ನಿಧಾನವಾಗಿ ಜ್ವರ ಇಳಿದು ನಾರ್ಮಲ್ ಬರ್ತಾ ಇತ್ತು. ಆದ್ರೆ ಇವತ್ತೇನಾಗ್ತಾ ಇದೆ ಅಂದ್ರೆ ಇವತ್ತು ಜ್ವರ ಬಂದಿದೆ, ಇನ್ಫೆಕ್ಷನ್ ಆಗಿದೆ ಅಂತ ಪ್ರಭುಪಾದ ಬರೀತಾರೆ. ಆ ಜ್ವರ 102, 103 ಇರೋದನ್ನ 109ಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿಸ್ತಾ ಇದ್ದಾರೆ. ಹೇಗೆ? ಯಾಕಂದ್ರೆ ನಮಗೆ ಇಂದ್ರಿಯ ಭೋಗ ಜ್ವರ ಇದೆ, ಅದಕ್ಕೆ ಇನ್ನೂ ಜಾಸ್ತಿ ಸಾಮಗ್ರಿಗಳನ್ನ ಕೊಟ್ಟು ಆ ಜ್ವರ ಇನ್ನೂ ಜಾಸ್ತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತಿನ ಸಭ್ಯತೆಯಲ್ಲಿ. ಅದಕ್ಕೆ ಎಲ್ಲಿ ತನಕ ಇಂದ್ರಿಯ ಭೋಗದ ವ್ಯವಸ್ಥೆ ಇರುತ್ತೆ ಅಲ್ಲಿ ತನಕ ಆತ್ಮ ಸಾಕ್ಷಾತ್ಕಾರ ಆಗೋದು ತುಂಬಾ ಕಷ್ಟ. ನಾವು ಎಲ್ಲಿ ತನಕ ಇಂದ್ರಿಯ ಭೋಗದ ವ್ಯವಸ್ಥೆ ಇರುವಂತ ಸಮಾಜ ಸಭ್ಯತೆಯಲ್ಲಿ ಬದುಕ್ತೀವಿ ಅಲ್ಲಿ ತನಕ ಅದೇ ನಮಗೆ ಜಾಸ್ತಿ ಸೆಳೆಯುತ್ತೆ ಹೊರತು ಆತ್ಮ ಸಾಕ್ಷಾತ್ಕಾರ ನಮಗೆ ಸೆಳೆಯಲ್ಲ, ತುಂಬಾ ಕಷ್ಟ. ಬಹಳ ಕಡಿಮೆ ದುರ್ಲಭ ಇರುವಂತ ಜೀವನ್ಮುಕ್ತಗಳು ಅಥವಾ ದುರ್ಲಭ ಇರುವಂತ ಪೂರ್ತಿ ಅಧ್ಯಾತ್ಮದಲ್ಲಿ ಮುಳುಗಿರುವಂತ ಜನರಿಗೆ ಅದು ಪರಿಣಾಮ ಬೀರಲ್ಲ. ಉದಾಹರಣೆ ಶ್ರೀಲ ಪ್ರಭುಪಾದರು ಆಮೇಲೆ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಪ್ರಚಾರ ಮಾಡಿದ್ರು. ಅಲ್ಲಿ ಭೌತಿಕತಾ ಸ್ತರ ತುಂಬಾ ಜಾಸ್ತಿ ಇತ್ತು, ಅಮೆರಿಕಾದಲ್ಲಿ, ನ್ಯೂಯಾರ್ಕ್ ಅಲ್ಲಾಗ್ಲಿ, ನ್ಯೂಯಾರ್ಕ್ ಗಿಂತ ಜಾಸ್ತಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಾಗ್ಲಿ. ಆದ್ರೆ ಅದು ಯಾವ್ದು ಅವ್ರಿಗೆ ತಟ್ಟಲಿಲ್ಲ, ಅವ್ರಿಗೆ ಅದರಿಂದ ಪರಿಣಾಮ ಆಗ್ಲಿಲ್ಲ ಹೊರತು ಅವ್ರ ಪ್ರಭಾವದಿಂದ ಅವ್ರ ಶಿಷ್ಯಂದ್ರು ಇಂದ್ರಿಯ ಭೋಗವನ್ನು ಬಿಟ್ರು. ಆದ್ರೆ ನಾವೆಲ್ಲರೂ ಆ ಸ್ತರದಲ್ಲಿದ್ದೇವ?
ಇಲ್ಲ, ನಮಗೆ ಸೆಳೆಯುತ್ತೆ ಮನಸ್ಸು ಆ ಕಡೆ. ಅದಕ್ಕೆ ಏನಾಗುತ್ತೆ, ಆ ತರದ ವ್ಯವಸ್ಥೆಯಲ್ಲಿ ಎಲ್ಲಿ ತನಕ ಇರ್ತೀವಿ ಅಲ್ಲಿ ತನಕ ಇಂದ್ರಿಯಗಳು ಎಳಿತಾ ಇರುತ್ತೆ, ನಮ್ಮ ಜ್ವರ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಒಳ್ಳೆ ವಾತಾವರಣ ನಿರ್ಮಾಣ ಮಾಡೋದು ಅವಶ್ಯಕ. ಈ ವರ್ಣಾಶ್ರಮ ಅನುಕೂಲವಾಗಿರುವಂತ ವಾತಾವರಣ ನಿರ್ಮಾಣ ಮಾಡೋದು ಅವಶ್ಯಕ. ಅದರಿಂದ ಏನಾಗುತ್ತೆ, ನಮ್ಮ ಜ್ವರ ಕಾಲಕ್ರಮೇಣ ಕಡಿಮೆ ಆಗುತ್ತೆ, ಭೌತಿಕ ಜ್ವರ. ವಾಸ್ತವಿಕವಾಗಿ ನಮ್ಮ ಲಕ್ಷ್ಯ ಆತ್ಮ ಸಾಕ್ಷಾತ್ಕಾರ, ಭಗವಂತನನ್ನ ಅರ್ಥ ಮಾಡ್ಕೋಬೇಕು, ಭಗವಂತನ ಧಾಮಕ್ಕೆ ಹೋಗ್ಬೇಕು. ಇದು ಬಹಳ ದೊಡ್ಡ ಲಕ್ಷ್ಯ, ಬಹಳ ದೂರ ಇದೆ ಇದು. ಯಾಕೆ ಅದು ಅಷ್ಟು ಬಹಳ ದೊಡ್ಡ ಲಕ್ಷ್ಯ? ಯಾಕಂದ್ರೆ ನಾವು ಇದ್ರಲ್ಲಿ ನಮ್ಮ ಇಂದ್ರಿಯಗಳ ಮುಖಾಂತರ ನಮ್ಮ ಮನಸ್ಸು ಬುದ್ಧಿ ನಮಗೆ ಇಲ್ಲಿ ಬದ್ಧ ಮಾಡ್ಬಿಟ್ಟಿದೆ, ಇಲ್ಲಿ ಕಟ್ ಹಾಕ್ಬಿಟ್ಟಿದೆ. ನಮ್ಗೆ ಇದೇ ಜಗತ್ತು ಚೆನ್ನಾಗ್ ಅನ್ಸುತ್ತೆ. ಯಾರಾದ್ರೂ ಹೇಳ್ಬೋದಾ, ನಾವು ಸಾವಿನ ಸಮಯದಲ್ಲಿ ಕೃಷ್ಣ ಬಿಟ್ಟು ಬೇರೆ ಏನು ನೆನಪು ಬರಲ್ಲ ನನಗೆ ಖಚಿತವಾಗಿ ಅಂತ ಯಾರಾದ್ರೂ ಹೇಳ್ಬೋದಾ? ಇಲ್ಲ, ತುಂಬಾ ಕಷ್ಟ ಇದೆ. ಯಾಕಂದ್ರೆ ಸಾವಿರಾರು ಆಸಕ್ತಿಗಳು, ಸಾವಿರಾರು ವಿಷಯಗಳು, ನಾವು ಇನ್ನೂ ಆ ಸ್ತರದಲ್ಲಿ ಮುಟ್ಲಿಲ್ಲ. ಈ ಲಕ್ಷ್ಯ ತುಂಬಾ ದೂರ ಇದೆ. ಕೃಷ್ಣ ಹೇಳ್ತಾನೆ, ಮನ್ಮನ ಭವ ಮದ್ ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇವ ಇಷ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿಮೆ. ಹೇ ಪ್ರಿಯ, ನೀನ್ ನನ್ನ ಹತ್ರ ಬರ್ಲಿಕ್ಕೆ ಏನ್ ಮಾಡ್ಬೇಕು? ನಿರಂತರ ನನ್ನ ಬಗ್ಗೆ ಯೋಚನೆ ಮಾಡ್ಬೇಕು, ನನ್ನ ಭಕ್ತ ಆಗ್ಬೇಕು, ನನ್ನ ಬಗ್ಗೆ ಗುಣಗಾನ ಮಾಡ್ಬೇಕು, ನನ್ನನ್ನ ನಮಸ್ಕಾರ ಮಾಡ್ಬೇಕು. ಹಿಂಗೆಲ್ಲ ಮಾಡಿದ್ರೆ, ನಿರಂತರ ಇದು ಮಾಡ್ತಾ ಇದ್ರೆ ನೀನ್ ನನ್ನ ಹತ್ರ ಬರ್ತಿ ಅಂತ. ಇದು ಬಹಳ ಕಷ್ಟ. ಪ್ರತಿ ಕ್ಷಣ ನಿರಂತರವಾಗಿ ಭಗವಂತಂದೇ ಗುಣಗಾನ ಮಾಡ್ತಾ ಇರ್ಬೇಕು, ಇದು ಬಹಳ ಕಷ್ಟ. ನಮ್ಮ ಶರೀರದ ಆಕರ್ಷಣೆ ಕೂಡ ಇದೆ. ಅದಕ್ಕೆ ನಮಗೆ ಒಂದೇ ಸರ್ತೆ ಜ್ವರ 0ಗೆ ಬರ್ಲಿಕ್ಕೆ ಆಗಲ್ಲ, ಕನಿಷ್ಠ ನಾರ್ಮಲ್ ಟೆಂಪರೇಚರ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಮೊದ್ಲು ಸಂಕಲ್ಪ ಮಾಡ್ಕೊಂಡಿವಿ ಅಂತ ಅನ್ಕೊಳ್ಳಿ, ಈ ಜೀವನ ತತ್ವ ಜಿಜ್ಞಾಸೆಗೋಸ್ಕರ ಇದೆ, ಈ ಜೀವನದಲ್ಲಿ ನಾವು ಬೇರೆ ಏನಿಟ್ಕೊಳ್ಳಲ್ಲ, ಅದಕ್ಕೆ ಎಷ್ಟು ಅನುಕೂಲ ಇದೆ ಅಷ್ಟೇ ನಾವು ಪರಿಶ್ರಮ ಪಡ್ತೇವೆ ಅಂತ. ಈಗ ಅದಕ್ಕೆ ಸಮಯ ಎಷ್ಟು ಕೊಡ್ಬೇಕು ಅಂತ ಇವಾಗ ಯೋಚನೆ ಮಾಡ್ಬೋದು. ಶರೀರ ನಿರ್ವಹಣಕ್ಕೆ ಸಮಯ ಎಷ್ಟು ಕೊಡ್ಬೇಕು, ಆಫೀಸಿಗೆ ಎಷ್ಟು ಸಮಯ ಕೊಡ್ಬೇಕು, ಸರಿ. ಈಗ ಅದನ್ನ ನಿರ್ಧಾರ ಮಾಡೋಣ. ಹೇಗೆ? ಈಗ ಶ್ರೀಲ ಪ್ರಭುಪಾದರ ಅನುಸಾರವಾಗಿ, ಶ್ರೀಲ ಪ್ರಭುಪಾದರು ಬೆಳಿಗ್ಗೆ ಮಂಗಳಾರತಿ ಕಾರ್ಯಕ್ರಮವನ್ನು ಇಟ್ಟಿದ್ರು, ಜಪ ಕಾರ್ಯಕ್ರಮವನ್ನು ಇಟ್ಟಿದ್ರು, ಭಾಗವತ ಶ್ರವಣ ಕಾರ್ಯಕ್ರಮವನ್ನು ಇಟ್ಟಿದ್ರು. ನಮ್ಮ ದೇವಸ್ಥಾನಗಳಲ್ಲಿ ಇವೆಲ್ಲ ಮಾಡಿದ್ರು. ಪ್ರಭುಪಾದರು ಒಂದ್ ಕಡೆ ಬರೀತಾರೆ, ಪ್ರತಿಯೊಬ್ಬ ದೀಕ್ಷಿತ ಭಕ್ತ ಬೆಳಿಗ್ಗೆ ಸಾಯಂಕಾಲ ಕಾರ್ಯಕ್ರಮಕ್ಕೆ ಬರ್ಲೇಬೇಕು ಕಡ್ಡಾಯವಾಗಿ. ಅಂದ್ರೆ ಕನಿಷ್ಠ ಕೀರ್ತನೆಯಲ್ಲಿ, ಮಂಗಳಾರತಿ ಜಪದಲ್ಲಿ ಎಲ್ಲಾ ಸೇರಿಸಿ ಒಂದ್ 3 ಗಂಟೆ ಆಗುತ್ತೆ. ಒಂದ್ 2 ಗಂಟೆ ಪ್ರಭುಪಾದರ ಗ್ರಂಥಗಳ ಅಧ್ಯಯನ ಆಗುತ್ತೆ. ಇಷ್ಟು ಪ್ರಭುಪಾದರ ಅಪೇಕ್ಷೆ ಇತ್ತು, ಏನಂತೆ ಇಷ್ಟಾದ್ರೂ ಕನಿಷ್ಠ ಪ್ರತಿಯೊಬ್ಬ ವ್ಯಕ್ತಿ ಮಾಡ್ಬೇಕು ಅಂತ. ಅದಕ್ಕೆ ಈ ಶಾಸ್ತ್ರ ಅಧ್ಯಯನ ಮತ್ತೆ ಹರಿನಾಮ ಕೀರ್ತನೆಗೋಸ್ಕರ ಸಮಯ ಕೊಡ್ಲೇಬೇಕು, ಇಲ್ಲಾದ್ರೆ ಭಕ್ತಿಯಲ್ಲಿ ಪ್ರಗತಿ ಕಷ್ಟ. ಅದಕ್ಕೆ ಈಗ ಸಮಯ ಕಳೆದ ಮೇಲೆ ಆಹಾರಕ್ಕೆ ಎಷ್ಟು ಸಮಯ ಬೇಕು, ನಿದ್ದೆಗೆ ಎಷ್ಟು ಸಮಯ ಬೇಕು, ಪರಿವಾರಕ್ಕೆ ವಿಹಾರಕ್ಕೆ ಎಷ್ಟು ಸಮಯ ಬೇಕು, ಇದು ಎಲ್ಲ ಕಳೆದ್ಮೇಲೆ ನಮ್ಮ ಜೀವನ ನಿರ್ವಹಣೆಗೆ ಎಷ್ಟು ಸಮಯ ಉಳಿಯುತ್ತೆ ಅದು ಲೆಕ್ಕ ಮಾಡೋದು ತುಂಬಾ ಈಸಿ. ಇದು ಆರಂಭಿಕ ಸ್ತರದಲ್ಲಿ. ಈಗ ಕಾಲಕ್ರಮೇಣ ಉತ್ತರೋತ್ತರ ಹೇಗೆ ಭೌತಿಕ ಅಧ್ಯಾತ್ಮದಲ್ಲಿ ಪ್ರಗತಿ ಆಗತ್ತೆ, ಭಗವಂತನ ಮೇಲೆ ಅವಲಂಬನೆ ಜಾಸ್ತಿ ಆಗುತ್ತೆ, ಉನ್ನತ ಸ್ತರದಲ್ಲಿದ್ದಾಗ ಪೂರ್ತಿ ಸಮಯ ಭಗವಂತನಿಗೆ ಕೊಡ್ಬೇಕು, ಅದು ನಮ್ಮ ಲಕ್ಷ್ಯ ಇರ್ಬೇಕು. ಆವಾಗ ಪೂರ್ತಿ ಸಮಯ ಭಗವಂತನಿಗೆ ಕೊಡ್ತೇವಿ, ಆ ಸಮಯದಲ್ಲಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಏನೋ ಸಾಧ್ಯತೆ ಇದೆ. ಭರತ ಮಹಾರಾಜರು ತಮ್ಮ ಪರಿವಾರ, ತಮ್ಮ ರಾಜ್ಯದ ನಿರ್ವಹಣೆ ಮಾಡಿ ಕೊನೆ ಕಾಲದಲ್ಲಿ ಇದನ್ನ ಎಲ್ಲ ಬಿಟ್ಟು ಪೂರ್ತಿ ಸಮಯ ಭಗವಂತನಿಗೆ ಕೊಟ್ಟರು, ಕಾಡಲ್ಲಿ ಇರ್ತಾ ಇದ್ರು. ಆ ಪೂರ್ತಿ ಸಮಯ ಭಗವಂತನಿಗೆ ಕೊಟ್ಟಿರುವಂತ ಭರತ ಮಹಾರಾಜರಿಗೂ ಕೊನೆ ಕಾಲದಲ್ಲಿ ಭಗವಂತನೇನು ಬರ್ಲಿಲ್ಲ. ಯಾಕಂದ್ರೆ ಇನ್ನೂ ತನಕ ಹೃದಯದಲ್ಲಿ ಒಂದ್ ಸಣ್ಣ ಸಮಸ್ಯೆ ಉಳಿದ್ ಬಿಟ್ಟಿತ್ತು. ಆ ಸಮಸ್ಯೆಗೋಸ್ಕರ ಒಂದು ಜಿಂಕೆಯನ್ನ ನೋಡಿ ಅದರ ಪ್ರತಿ ಆಕರ್ಷಣೆ ಆಗಿ, ಅನುಕಂಪ ಆಗಿ, ಅದಕ್ಕೋಸ್ಕರ ಮತ್ತೆ 2 ಜನ್ಮ ತಗೋಬೇಕಾಯ್ತು. ಅಂತ ಸ್ತರದಲ್ಲಿ ಇರುವಂತ ವ್ಯಕ್ತಿ ಪೂರ್ತಿ ಭಗವಂತನಿಗೆ ಸಮರ್ಪಣೆ ಮಾಡಿರುವಂತದ್ದು. ನಾವ್ ಹೇಗೆ ಕನಸು ಕಾಣ್ಬೋದು, ಇದೇ ಜನ್ಮದಲ್ಲಿ ನಾವೆಲ್ಲ ಭಗವಂತನ ಧಾಮಕ್ಕೆ ಹೋಗ್ತಾ ಇದೀವಿ ಅಂತ? ಇದೊಂದು ತಪ್ಪು ಕಲ್ಪನೆ ಇದೆ. ಏನಂತೆ, ನಾವು ಇಸ್ಕಾನ್ ದೇವಸ್ಥಾನದಲ್ಲಿ ಬರ್ಲಿಕ್ಕೆ ಶುರು ಮಾಡಿದ್ಮೇಲೆ ನಾವೆಲ್ಲರೂ ಭಗವಂತನ ಧಾಮಕ್ಕೆ ಹೋಗ್ತಾ ಇದ್ದೇವಿ ಅಂತ. ಆತರ ಭಗವಂತನ ಧಾಮಕ್ಕೆ ಹೋಗೋದು ಸುಲಭ ಅಲ್ಲ, ಬಹಳ ಕಷ್ಟವಾದದ್ದು. ಇಷ್ಟು ಸಮಯ ಕನಿಷ್ಠವಾಗಿ ಆರಂಭಿಕ ಸ್ತರದಲ್ಲಿ ಕೊಟ್ಟು, ಒಂದು ಜೀವನದಲ್ಲಿ ಇಂಥ ಸ್ತರ ಬರ್ಬೇಕು, ಪೂರ್ತಿ ಸಮಯ ಭಗವಂತನಿಗೆ ಕೊಡ್ಬೇಕು. ಆವಾಗ ಆಗೋ ಸಾಧ್ಯತೆ ಇರಬಹುದೇನೋ, ಅದು ಖಚಿತ ಅಲ್ಲ, ಆ ಸಮಯದಲ್ಲಿ ಇರ್ಬೋದೇನೋ. ಅದಕ್ಕೆ ಏನ್ ಮಾಡ್ತೇವೆ ನಾವು, ಈಗ ಇದು ತುಂಬಾ ಕಷ್ಟ ಇದೆ, ಈ ಲಕ್ಷ್ಯ ನಾವು ಮುಟ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನಾವೇನ್ ಮಾಡ್ತೇವಿ, ಸಿದ್ಧಾಂತವನ್ನ ಕಡಿಮೆ ಮಾಡ್ಬಿಡ್ತೇವೆ. ಸಿದ್ಧಾಂತದಲ್ಲಿ ನಾವು ಏನಾದ್ರೂ ಬೆರಕೆಯನ್ನು ಮಾಡ್ತೇವಿ. ಹೇಗೆ ಸಿದ್ಧಾಂತದಲ್ಲಿ ಬೆರಕೆ ಮಾಡ್ತೇವಿ ಅಂದ್ರೆ,
ಸರಿಯಪ್ಪ, ನಮ್ಮ ಹೃದಯದಲ್ಲಿ ಭಕ್ತಿ ಇದ್ರೆ ಸಾಕು. ಇಷ್ಟ್ಯಾಕೆ ನಾವು ಶಾಸ್ತ್ರಗಳನ್ನ ಓದ್ಬೇಕು, ಇಷ್ಟ್ಯಾಕೆ ಭಗವಂತನ ಇಷ್ಟೇ ನಿಯಮಗಳನ್ನ ಪಾಲನೆ ಮಾಡ್ಬೇಕು, ಬೆಳಿಗ್ಗೆ ಬೇಗ ಹೇಳ್ಬೇಕು, ಅದು ಇದು ಕಷ್ಟ. ಮನಸ್ಸಲ್ಲಿ ಭಕ್ತಿ ಇದೆ, ಭಗವಂತನ ಮನಸ್ಸಲ್ಲಿ ಧ್ಯಾನ ಮಾಡ್ತಾ ಇದೀವಿ ಸಾಕು ಅಂತ. ಆದ್ರೆ ಮನಸ್ಸಲ್ಲಿ ಭಗವಂತ ಅಷ್ಟು ಸುಲಭವಾಗಿ ಬರಲ್ಲ ರೀ. ನಾವು ಮನಸ್ಸಲ್ಲಿ ಭಗವಂತನನ್ನ ಇಟ್ಕೊಂಡು 1 ಕ್ಷಣ ಇರ್ಬೋದು, 2 ಕ್ಷಣ ಇರ್ಬೋದು, 3ನೇ ಕ್ಷಣ ಇಂದ್ರಿಯ ಭೋಗ ನಮ್ಮ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಇದು ವ್ಯಾವಹಾರಿಕವಾಗಿ ನಾವು ನೋಡ್ಬೋದು. ಆವಾಗ ನಾವೇನ್ ಮಾಡ್ತೀವಿ, ಮಿಥ್ಯಾಚಾರಿ ಆಗ್ತೇವೆ. ಒಳಗಡೆ ಇಂದ್ರಿಯ ಭೋಗ ಇರುತ್ತೆ, ಹೊರಗಡೆ ಇಲ್ಲ ನನ್ನ ಮನಸ್ಸಲ್ಲಿ ಭಗವಂತ ಇದ್ದಾನೆ ಅಂತ ತೋರಿಸ್ತಾ ಇರ್ತೀವಿ, ಮಿಥ್ಯಾಚಾರಿ ಆಗ್ತೇವೆ. ನಾವು ಗಂಭೀರವಾಗಿ ಉನ್ನತ ಸ್ತರದಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಆವಾಗ ಭಕ್ತಿ ಬರೀ ತೋರಿಕೆ ಆಗ್ಬಿಡುತ್ತೆ, ಮಿಥ್ಯಾಚಾರ ಆಗುತ್ತೆ. ಅದಕ್ಕೋಸ್ಕರ ನಾವು ಗಂಭೀರವಾಗಿ ಪ್ರಯತ್ನ ಮಾಡ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಕಷ್ಟ ಪಡ್ಲೇಬೇಕು. ಅದಕ್ಕೆ ಅದಕ್ಕೋಸ್ಕರ ಎಲ್ಲರೂ ಗಂಭೀರವಾಗಿ ಭಕ್ತಿಗೆ ಪ್ರಯತ್ನ ಮಾಡ್ಲಿಕ್ಕೆ ಈ ಲಕ್ಷ್ಯ ಒಂದು ಫಿಕ್ಸ್ ಮಾಡ್ಬಿಡ್ಬೇಕು. ಹೌದಪ್ಪ, ಆತ್ಮ ಸಾಕ್ಷಾತ್ಕಾರ ನಮ್ಮ ಲಕ್ಷ್ಯ ಇದೆ, ಬೇರೆ ಎಲ್ಲ ನಾನು ಆ ಪ್ರಕಾರ ಪರಿವರ್ತನೆ ಮಾಡ್ತೇನೆ ಅಂತ. ಈಗ ಇನ್ನೊಂದು ವಿಷಯ ಈ ತಾತ್ಪರ್ಯದಲ್ಲಿ ಪ್ರಭುಪಾದರು ಹೇಳಿದ್ದು ಅಧಿಕಾರದ ಮೋಹ ಅದ್ರ ಬಗ್ಗೆ. ಈಗ ಇಂದ್ರಿಯ ಭೋಗ ಅಂದ್ರೆ ಬರೀ ನಮ್ಮ ಇಂದ್ರಿಯಗಳು, ಸ್ಥೂಲ ಇಂದ್ರಿಯಗಳ ತೃಪ್ತಿ ಅಷ್ಟೇ ಅಲ್ಲ, ಅದಕ್ಕಿಂತ ಜಾಸ್ತಿ ಅಧಿಕಾರದ ಮೋಹನೂ ಇರುತ್ತೆ, ದುಡ್ಡಿನ ಮದನೂ ಇರುತ್ತೆ. ದಶಮ ಸ್ಕಂದದಲ್ಲಿ ನಾರದ ಮುನಿಗಳು 4 ವೇರ ಮಣಿಗ್ರೀವನಿಗೆ ನೋಡ್ತಾ ಇರ್ತಾರೆ, ಹೇಗೆ ಅವರು ನಗ್ನ ಅವಸ್ಥೆಯಲ್ಲಿರ್ತಾರೆ, ಮಾದಕ ದ್ರವ್ಯಗಳ ಪ್ರಭಾವದಲ್ಲಿರ್ತಾರೆ. ಅವರು ಎಲ್ಲ ಮರ್ತು ಬಿಟ್ಟಿರ್ತಾರೆ. ಸಾಧು ಮುಂದೆ ಹೋಗ್ತಾ ಇರ್ತಾರೆ, ಸಾಧುಗೆ ಮರ್ಯಾದೆ ಕೊಡ್ಬೇಕು ಅನ್ನೋದನ್ನ ಮರ್ತು ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾರದ ಮುನಿಗಳು ಅವ್ರಿಗೆ ಬೈತಾರೆ ಏನಂತೆ, ಇಂದ್ರಿಯ ಭೋಗದ ಸಮಸ್ಯೆ ಅಷ್ಟಿಲ್ಲ, ಅದು ಹೇಗೋ ನಿಯಂತ್ರಣೆ ಮಾಡಬಹುದು, ಆದ್ರೆ ದುಡ್ಡಿನ ಮದ ಏನ್ ಬರುತ್ತೆ ಅದು ಭಯಂಕರವಾದದ್ದು, ಅದರಿಂದ ಎಲ್ಲಾ ಸಮಸ್ಯೆಗಳಾಗ್ತವೆ ಅಂತ. ಯಾಕೆ, ದುಡ್ಡು ಜಾಸ್ತಿ ಆದ್ರೆ ಮದ ಬಂದು ಅದರಿಂದ ಬೇರೆ ಎಲ್ಲ ಪಾಪಗಳಲ್ಲಿ ನಾವು ತೊಡಗ್ತೀವಿ. ತಾತ್ಪರ್ಯದಲ್ಲಿ ತುಂಬಾ ಚೆನ್ನಾಗಿ ಬರೀತಾರೆ, ಎಲ್ಲರ ಹತ್ರ ದುಡ್ಡಿನ ವ್ಯವಸ್ಥೆ ಇರಲಿಲ್ಲ. ದುಡ್ಡು ಯಾರು ಜವಾಬ್ದಾರಿಯುತ್ತಿರ್ತಾರೆ ಅಂತ ವ್ಯಕ್ತಿಗಳ ಹತ್ರ ಎಷ್ಟು ಬೇಕು ಅಷ್ಟೇ ಧನ ಇರ್ತಿತ್ತು. ಈಗ ಒಬ್ಬ ಶೂದ್ರನ ಹತ್ರ ಧನದ ಅವಶ್ಯಕತೆ ಇಲ್ಲ, ಅವರು ಏನಿದ್ರು ಇಂದ್ರಿಯ ಭೋಗ ಮಾಡ್ತಾರೆ. ಅದಕ್ಕೆ ರಾತ್ರಿ ನಾಳೆ ಬೆಳಿಗ್ಗೆ ಹೊಟ್ಟೆಗೋಸ್ಕರ ಎಷ್ಟು ಬೇಕೋ ಅಷ್ಟು ರಾತ್ರಿ ಸಂಬಳ ಸಿಕ್ಬಿಡ್ಬೇಕು ಸಾಕು ಅವ್ರಿಗೆ, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಬ್ರಾಹ್ಮಣನಿಗೆ ಇವತ್ತಿನ ಆಹಾರದ ವ್ಯವಸ್ಥೆ ಆಗ್ಬೇಕು, ಅದಕ್ಕೋಸ್ಕರ ಭಿಕ್ಷೆ ಏನ್ ಬಿಡ್ತಾರೆ ಅದರಿಂದ ಸಿಗ್ಬೇಕು. ಬ್ರಾಹ್ಮಣ ಮುಂಚೆ ಭಿಕ್ಷೆ ಬಿಡ್ತಾ ಇದ್ರು, ಇವತ್ತು ಭಿಕ್ಷೆ ಅಂದ್ರೆ ಬಹಳ ಕೆಟ್ಟದಾಗಿ ನೋಡ್ತಾರೆ. ಬಡವರಿದ್ದಾರೆ, ಏನು ದರಿದ್ರಿದ್ದಾರೆ ಅಂತ. ಬ್ರಾಹ್ಮಣ ಗೆಡ್ಡೆ ಗೆಣಸು ತಿಂದು ಇರ್ಬೋದು, ಆದ್ರೆ ಅವರು ಭಿಕ್ಷೆ ಯಾಕೆ ಬೇಡ್ತಾ ಇದ್ರು, ಜನರು ಉದ್ಧಾರ ಆಗ್ಲಿ, ಅವ್ರಿಗೆ ಒಂದ್ ಸ್ವಲ್ಪ ಶಾಸ್ತ್ರದ ಬಗ್ಗೆ ಹೇಳೋಣ, ಅವ್ರ ಜೊತೆ ಅವ್ರಿಗೆ ಒಂದ್ ಸ್ವಲ್ಪ ಸಂಘ ಕೊಡೋಣ ಅನ್ನೋ ಉದ್ದೇಶದಿಂದ ಅವ್ರ ಹತ್ರ ಭಿಕ್ಷೆ ಬಿಡ್ತಾ ಇದ್ರು. ನಮ್ಮ ಕೃಷ್ಣ ಭಾವನಾಮೃತ ಸಂಘದಲ್ಲಿಯೂ ಕೂಡ ನಾವು ಕೂಡ ಭಿಕ್ಷೆ ಬಿಡ್ತೇವೆ. ನಮ್ಮ ದೇವಸ್ಥಾನಗಳಲ್ಲಿ ಭಾನುವಾರ ಕಾರ್ಯಕ್ರಮ ನಡೀತಿರುತ್ತೆ, ಬೇರೆ ಸಮಯದಲ್ಲಿ ಪ್ರಸಾದ ವಿತರಣೆ ಆಗುತ್ತೆ, ಜನ ಬರ್ತಾರೆ, ನಮ್ಮ ಪ್ರತಿದಿನ ವಿಗ್ರಹ ಅಲಂಕಾರ ಆಗುತ್ತೆ. ಅದು ಎಲ್ಲದಕ್ಕೂ ಜನ ದಕ್ಷಿಣೆ ಕೊಡ್ಬೇಕು, ತಮ್ಮ ಮನಸ್ಸಿನಿಂದ ಸಂತುಷ್ಟಿಯಿಂದ ದಕ್ಷಿಣೆ ಕೊಡ್ಬೇಕು ದೇವಸ್ಥಾನಕ್ಕೆ. ಅದು ಕೊಡ್ಲಿಲ್ಲ ಅಂದ್ರೆ ಆ ಜನರು ಉದ್ಧಾರ ಆಗಲ್ಲ, ದೇವಸ್ಥಾನಕ್ಕೆ ಸಮಸ್ಯೆ ಅಲ್ಲ, ಜನರಿಗೆ ಉದ್ಧಾರ ಆಗಲ್ಲ. ಇದು ಬ್ರಾಹ್ಮಣನ ಕರ್ತವ್ಯ, ಜನರ ಹತ್ರ ಯಾಚನೆ ಮಾಡ್ಬೇಕು, ಕೇಳ್ಬೇಕು ಅಂತ. ಮತ್ತೆ ಎಷ್ಟು ಆ ದಿನ ಸಿಗುತ್ತೆ ಅದ್ರ ಮೇಲೆ ಬದುಕ್ತಾರೆ ಅವರು, ಹೊರತು ಅವರು ಬಹಳಷ್ಟು ದಿನದ್ದು ಸಂಗ್ರಹ ಮಾಡಲ್ಲ. ಇದು ಯಾಕಂದ್ರೆ ಜಾಸ್ತಿ ಧನ ಸಂಗ್ರಹ ಆಗ್ಬಿಟ್ರೆ ಮನಸ್ಸು ಬೇರೆ ಕಡೆ ಹೋಗಿ ಇಂದ್ರಿಯ ಭೋಗದ ಮಾರ್ಗದಲ್ಲಿ ಪಥಭ್ರಷ್ಟ ಮಾಡುತ್ತೆ. ನಮ್ಮ ನಿಜವಾದ ಲಕ್ಷ್ಯ ಏನಿದೆ, ತತ್ವ ಜಿಜ್ಞಾಸೆ, ಆ ಲಕ್ಷ್ಯ ಕಳೆದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಸಮಾಜ ವ್ಯವಸ್ಥೆ ಈ ತರ ಇತ್ತು. ಆದ್ರೆ ಇವತ್ತು ಆತರ ಇಲ್ಲ. ರಾಜಕಾರಣಿಗಳಾಗ್ಲಿ, ವ್ಯಾಪಾರಿಗಳಾಗ್ಲಿ, ಉದ್ಯಮಿಗಳಾಗ್ಲಿ ಬಹಳಷ್ಟು ದುಡ್ಡು ಸಂಗ್ರಹ ಮಾಡ್ತಾರೆ. ನಾವು ನ್ಯೂಸ್ ಅಲ್ಲಿ ನೋಡ್ತೇವೆ, ಈ ರಾಜಕಾರಣಿ 5,000 ಕೋಟಿ ಹಗರಣ ಮಾಡಿದ್ದಾರೆ, ಈ ರಾಜಕಾರಣಿ 10,000 ಕೋಟಿ ಹಗರಣ ಮಾಡಿದ್ದಾರೆ. 5,000 ಕೋಟಿ, ನಾನು ಒಂದೊಂದ್ಸರಿ ಯೋಚನೆ ಮಾಡ್ತೇನೆ, 5,000 ಕೋಟಿ 10,000 ಕೋಟಿ ತಗೊಂಡು ಏನ್ ಮಾಡ್ತಾರೆ ನೀವು ಅಂತ. ಈಗ ಅಪಿತಪ್ಪಿ ಒಂದು ದೊಡ್ಡ ಊರಲ್ಲಿ ಒಂದು 4 ಬಂಗ್ಲೆಗಳು ತಗೋಬೇಕು, ಒಂದು 5-6 ಊರುಗಳಲ್ಲಿ ಒಂದು ಬಂಗ್ಲೆ ಹೋಗ್ಬೇಕು, ನಿಮ್ ಸ್ವಂತಕ್ಕೋಸ್ಕರ ನಿಮಗೆ ಒಂದು ಚಾರ್ಟರ್ ಫ್ಲೈಟ್ ಅಂತ ಇಟ್ಕೊಳ್ಳಿ, ಎಲ್ಲಾ ಮಾಡಿ, ಅದು ಎಲ್ಲ ಸೇರಿಸಿದ್ರು ಸಹ ತುಂಬಾ ಆಗುತ್ತೆ. ಮಿಕ್ಕಿದ ದುಡ್ಡನ್ನ ಏನ್ ಮಾಡ್ತಾರೆ, ಆದ್ರೆ ಅದ್ ಮದ ಇರುತ್ತೆ, ಇನ್ನೂ ಜಾಸ್ತಿ ಬರ್ಲಿ ಅನ್ನುವಂತ ಮದ ಏನಿರುತ್ತಲ್ಲ, ಅದ್ ಎಷ್ಟು 1,000 ಕೋಟಿ ಬಂದ್ರೂ ಪ್ರಯೋಜನ ಇಲ್ಲ. ಇಂಥ ಸ್ವಾರ್ಥಿಗಳು ಓಟ್ ಹಾಕ್ತಾ ಇದ್ದಾರೆ, ಜನರು ಸ್ವಾರ್ಥಿಗಳಾಗಿದ್ದಾರೆ. ಪ್ರಭುಪಾದರು ಈ ಪ್ರಜಾತಂತ್ರವನ್ನು ತುಂಬಾ ಖಂಡನೆ ಮಾಡಿದ್ದಾರೆ. ಯಾಕಂದ್ರೆ ಪ್ರಜಾತಂತ್ರ ಭಗವಂತ ಮಾಡಿರುವಂತ ವ್ಯವಸ್ಥೆ ಅಲ್ಲ, ಸ್ವತಃ ಭಗವಂತ ಈ ಭೂಮಿ ಮೇಲೆ ಬಂದ್ಮೇಲೆ ರಾಜತಂತ್ರ ವ್ಯವಸ್ಥೆ ಮಾಡಿದ್ರು.
ಪ್ರಜಾತಂತ್ರ ತುಂಬಾ ಸುಂದರವಾಗಿತ್ತು, ತುಂಬಾ ಒಳ್ಳೇದಾಗಿತ್ತು ಅಂತ ಇವತ್ತೇನ್ ಪ್ರಚಾರ ಮಾಡ್ತಾರಲ್ಲ, ನಿಜವಾಗಿ ಆತರ ತುಂಬಾ ಚೆನ್ನಾಗಿದ್ರೆ ಪ್ರಜಾತಂತ್ರ ಸ್ವತಃ ಭಗವಂತ ಕೃಷ್ಣನೇ ಪ್ರಜಾತಂತ್ರ ಮಾಡ್ಬೋದು, ಸ್ವತಃ ರಾಮನೇ ಪ್ರಜಾತಂತ್ರ ಮಾಡ್ಬೋದು. ಪ್ರಜಾತಂತ್ರ ಇತಿಹಾಸದಲ್ಲಿ ಒಂದೇ ಸರಿ ಆಗಿದೆ, ಭಾಗವತದಲ್ಲಿ ಒಂದೇ ಸರಿ ಉಲ್ಲೇಖ ಇದೆ ಪ್ರಜಾತಂತ್ರದ ಬಗ್ಗೆ. ಯಾವಾಗ ಅರಾಜಕತೆ ಇತ್ತು, ವೇಣ ರಾಜ ಅನ್ನುವಂತ ರಾಜ ಸರಿ ಇರ್ಲಿಲ್ಲ, ಅವರಿಗೆ ಬರೀ ಇಂದ್ರಿಯ ಭೋಗನೇ ಪ್ರಾಮುಖ್ಯ ಆಗಿತ್ತು, ಆವಾಗ ಆ ರಾಜನನ್ನು ಬಿಳಿಸಿ ಪೃಥು ಮಹಾರಾಜ ಅನ್ನುವಂತ ರಾಜನಿಗೆ ತಗೊಂಡ್ಬಂದ್ರು. ಆ ಒಂದೇ ಉಲ್ಲೇಖ ಇದೆ. ಆದ್ರೆ ಅಲ್ಲೂ ಕೂಡ ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ವೋಟ್ ಮಾಡೋ ಅಧಿಕಾರ ಇರಲಿಲ್ಲ. ಬರೇ ಕೆಲವೊಂದು ಸಭ್ಯ ಬ್ರಾಹ್ಮಣರಷ್ಟೇ ಬಂದು ನಿರ್ಧಾರ ಮಾಡಿದ್ರು, ಏನಂತೆ ಈ ರಾಜ ಸರಿ ಇಲ್ಲ, ಇವನ್ ಸ್ಥಾನದಲ್ಲಿ ಇನ್ನೊಬ್ಬ ರಾಜನ ಹಾಕ್ಬೇಕು ಅಂತ. ಎಲ್ಲ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಮತವನ್ನು ಚಲಾಯಿಸುವಂತಹದ್ದು ಇರ್ಲಿಲ್ಲ ವೈದಿಕ ವ್ಯವಸ್ಥೆಯಲ್ಲಿ. ಯಾಕಂದ್ರೆ ಜನಸಾಮಾನ್ಯರು ಇಂದ್ರಿಯ ಭೋಗದಲ್ಲಿ ಇರ್ತಾರೆ. ಆ ಇಂದ್ರಿಯ ಭೋಗದಲ್ಲಿರುವಂತ ಜನರು ಹೇಗೆ ಒಳ್ಳೆ ಅಧಿಕಾರಿಗಳನ್ನ ಮಾಡ್ತಾರೆ? ಅದಕ್ಕೆ ಇವತ್ತು ಜನ ಸ್ವಾರ್ಥಿಗಳಿದ್ದಾರೆ. ಆ ಜನರಿಗೆ ಒಳ್ಳೆ ಅಂದ್ರೆ ನಿಮ್ಗೆ ಪ್ರಲೋಭನೆಗಳನ್ನ ಕೊಟ್ಟು ಈ ರಾಜಕಾರಣಿಗಳು ಸ್ವಾರ್ಥಿಗಳಾಗಿ ಮೇಲ್ ಬರ್ತಾ ಇದ್ದಾರೆ. ನೋಡಿ, ಈಗ ಕೆಲವೊಂದು ಪಾರ್ಟಿಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ, ಕೆಲವೊಂದು ಪಾರ್ಟಿಗಳು ಅದಕ್ಕೋಸ್ಕರ ನಾವಾದ್ರೂ ವೋಟ್ ಹಾಕ್ಬೇಕು, ನಾವು ವೋಟ್ ಹಾಕ್ಲಿಲ್ಲ ಅಂದ್ರೆ ಏನು? ನೋಡಿ, ತುಂಬಾ ಸುಂದರವಾಗಿರುವಂತ ಪಾರ್ಟಿ ಕರ್ನಾಟಕದಲ್ಲಿ, ಆ ತುಂಬಾ ಸುಂದರವಾಗಿರುವಂತ ಪಾರ್ಟಿ ಕೋಯಲಿಷನ್ ಏನಾಗ್ತಾ ಇದೆ, ಇಂಥ ದೊಡ್ಡ ಸ್ತ್ರೀ ಸಂಘದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಲ್ಲಿ ಅಂತ MP. 1,500 2,000 ಸ್ತ್ರೀಗಳನ್ನ ವ್ಯಭಿಚಾರ ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿರುವಂತ ಹಿಂದುತ್ವ ಪಾರ್ಟಿ ಅಂತ ಹೇಳ್ತಾರೆ ಅವ್ರ ಕೋalition. ಈ ತರ ಪರಿಸ್ಥಿತಿ ಆಗಿದೆ. ನೀವು ಯಾರಿಗೆ ವೋಟ್ ಹಾಕ್ತೀರಾ? ಇದರಿಂದ ಸಭ್ಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಇದರಿಂದ. ಅದಕ್ಕೆ ಈಗ ಎಲೆಕ್ಷನ್ ಕಮಿಷನ್ ಅಂತ ಹೇಳ್ತಾರೆ, ಅವು ಎಲೆಕ್ಷನ್ ಕಮಿಷನ್ಗಾದ್ರೂ ಜವಾಬ್ದಾರಿ ಇರ್ಬೇಕು. ಈ ತರ ವ್ಯಭಿಚಾರ ಮಾಡಿರುವಂತ ಜನರಿಗೆ ತಗೋಬಾರ್ದು ಅಂತ, ಅಥವಾ ದುಡ್ಡಿನ ಹಗರಣೆ ಮಾಡುವಂತ ಜನರಿಗೆ ತಗೋಬಾರ್ದು, ಅವರು ಕೂಡ ಮಾಡ್ತಾ ಇಲ್ಲ. ಅವರು ಕೂಡ ತಮ್ಮ ಜವಾಬ್ದಾರಿಯಿಂದ ಇದು. ಮತ್ತೆ ಇನ್ನೊಂದು ಮುಖ್ಯವಾದ ಸಮಸ್ಯೆ, ಈಗ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ 10 ಪೇಪರ್ಗಳನ್ನ ಓದ್ತಾನೆ, ಇಂಟರ್ನೆಟ್ ಅಲ್ಲಿ ರಿಸರ್ಚ್ ಮಾಡ್ತಾನೆ, ಯಾವ MP ಒಳ್ಳೆಯವನಿದ್ದಾನೆ, ಯಾರು ನಿಜವಾಗಿ ಸಮಾಜದ ಹಿತ ಮಾಡ್ತಾನೆ, ಇಷ್ಟೆಲ್ಲ ಕಷ್ಟು ಸುಮಾರು ದಿನ ಪಟ್ಟು ಒಂದು ನಿರ್ಧಾರ ಮಾಡ್ತಾನೆ, ಈ ಪಾರ್ಟಿಗೆ ವೋಟ್ ಹಾಕ್ತೇನೆ ಅಂತ. ಅವನು ಪಕ್ಕದಲ್ಲಿ ಲೈನ್ ಅಲ್ಲಿ ನಿಂತಿರೋನು, ಅವನಿಗೆ 500 ರೂಪಾಯಿ ತಿನ್ನಿಸ್ಬಿಡ್ತಾರೆ, ಅವನು ವೋಟ್ ಹಾಕ್ತಾನೆ ಈ ಪಾರ್ಟಿಗಂತ. ಇಬ್ಬರಿಗೂ ಒಂದೇ ವೋಟು. ಇದು ಹೇಗೆ ಸಾಮ್ಯವಾದ ಆಗುತ್ತೆ? ಇದು ಹೇಗೆ ಸರಿ ಆಗುತ್ತೆ? ಇದನ್ನ ಆಶ್ಚರ್ಯ ಏನಂದ್ರೆ ಭಾರತದ ಜನ ಯಾವ ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ. ಅವರು ಬರೀ ಕಣ್ಣು ಮುಚ್ಚಿ ನೀವು ವೋಟ್ ಹಾಕ್ಲೇಬೇಕು, ಪಾರ್ಟಿಗಳನ್ನ ಮೇಲ್ ತರಲೇಬೇಕು ಅಂತ ಏನು ಅಪಪ್ರಚಾರ ನಡೀತಾ ಇದೆ ಅಂತ ಅದ್ರಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಯಾರು ಕನಿಷ್ಠ ಆಯ್ತಪ್ಪ ನೀವು ವೋಟ್ ಹಾಕ್ತೀರಿ, ಏನು ಮಾಡ್ರಿ, ಆದ್ರೆ ಕನಿಷ್ಠವಾಗಿ ಪ್ರಶ್ನೆಗಳನ್ನ ಕೇಳ್ಬೇಕು ಜನ. ಯಾರು ಈ ಪ್ರಶ್ನೆಗಳು ಯಾಕೆ ಕೇಳ್ತಾ ಇಲ್ಲ? ಪ್ರಜಾತಂತ್ರದಲ್ಲಿ ಒಳ್ಳೆ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಅದನ್ನ ಕೂಡ ಪ್ರಭುಪಾದರು ಈ ತಾತ್ಪರ್ಯದಲ್ಲಿ ಹೇಳ್ತಾರೆ. ಇನ್ನೊಂದು 3ನೇ ವಿಷಯ ಪ್ರಭುಪಾದ ಇಲ್ಲಿ ಎತ್ತಿದ್ದು ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್, ಪರಿವಾರ, ಅದಕ್ಕೆ ಕುಟುಂಬ ಏನಂತಾರೆ, ಕುಟುಂಬ ಕಲ್ಯಾಣ, ಫ್ಯಾಮಿಲಿ ಪ್ಲಾನಿಂಗ್. ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಆಗ್ತಿರೋ ಕಾರಣದಿಂದ ಏನಾಗ್ತಾ ಇದೆ, ಬಹಳ ಸಮಸ್ಯೆಗಳಾಗುತ್ತೆ. ಜನಸಂಖ್ಯೆಗಳನ್ನ ಕಡಿಮೆ ಮಾಡ್ಬೇಕು ಅಂತ ಇದು ಒಂದು ಬಹಳ ದೊಡ್ಡ ತಪ್ಪು ಪಾಪ ಕಾರ್ಯ ಸಮಾಜ ಮಾಡ್ತಾ ಇದೆ, ಈ ಸರ್ಕಾರ ಮಾಡ್ತಾ ಇದೆ. ಜನರಿಗೆ ಬಹಳ ದೊಡ್ಡ ಪಾಪದಲ್ಲಿ ತೊಡಗಿಸ್ತಾ ಇದೆ ಇದರಿಂದ, ಫ್ಯಾಮಿಲಿ ಪ್ಲಾನಿಂಗ್ ಇಂದ. 1970ನೇ ದಶಕದಲ್ಲಿ ಇದು ಬಹಳ ಪ್ರಮುಖವಾಗಿತ್ತು. ಪೂರ್ವ ಒಬ್ರು ರಾಜಕಾರಣಿಗಳು ಜನರನ್ನ ಎಳ್ಕೊಂಬಂದು ಅವರಿಗೆ ಆಪರೇಷನ್ ಮಾಡಿಸ್ತಾ ಇದ್ರು, ಮಕ್ಳು ಆಗ್ಬಾರ್ದು ಅನ್ನುವಂಥದ್ದು. ಆತರ ಅವ್ರದ್ದೇನು ಅಂದ್ರೆ, ಈಗ ಆತರ ನಾವು ತಡೆದ್ ಬಿಟ್ವಿ ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗಲ್ಲ ಅಂತ. ಇವತ್ತು ಅದರದ ಅವಶ್ಯಕತೆ ಇಲ್ಲ. ಇವತ್ತು ಕಾಂಟ್ರಾಸೆಪ್ಟಿವ್ಸ್ ಬಂದ್ಬಿಟ್ಟಿದೆ. ಕಾಂಟ್ರಾಸೆಪ್ಟಿವ್ಗಳನ್ನ ಬಳಸಿದ್ರೆ ಜನಸಂಖ್ಯೆ ಜಾಸ್ತಿ ಆಗಲ್ಲ ಅಂತಿದ್ರು. ಆದ್ರೆ ಈ ಯಾವ ಕೃತಕ ಪ್ರಯೋಗಗಳಿಂದ ಈ ಸಮಸ್ಯೆಗಳ ನಿರಂತರ ಪರಿಹಾರ ಆಗಲ್ಲ. ಯಾಕಂದ್ರೆ ನೀವು ಎಷ್ಟು ಈ ತರ ಆಸ್ಪದ ಕೊಡ್ತೀರಿ, ಅಷ್ಟು ಇಂದ್ರಿಯ ಭೋಗ ಜಾಸ್ತಿ ಆಗುತ್ತೆ, ಭೋಗ ವೃತ್ತಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈಗ ಎಷ್ಟು ಭೋಗ ಮಾಡಿದ್ರು ನಡೆಯುತ್ತೆ, ಯಾಕಂದ್ರೆ ಆ ಭೋಗದಿಂದ ಜವಾಬ್ದಾರಿಗೂ ಬರ್ತಾ ಇಲ್ಲಲ್ಲ, ಮಕ್ಳು ಹುಡ್ತಾ ಇಲ್ಲ, ಅದಕ್ಕೆ ಎಷ್ಟು ಭೋಗ, ಅದರಿಂದ ಏನಾಗುತ್ತೆ, ಭೋಗ ಪ್ರವೃತ್ತಿ ಜಾಸ್ತಿ ಆಗುತ್ತೆ ಮನುಷ್ಯ ಸಮಾಜದಲ್ಲಿ, ಇಂದ್ರಿಯ ನಿಗ್ರಹ ಆಗಲ್ಲ. ನಿಜವಾದ ಕುಟುಂಬ ಕಲ್ಯಾಣ, ನಿಜವಾದ ಫ್ಯಾಮಿಲಿ ಪ್ಲಾನಿಂಗ್ ಪ್ರಭುಪಾದ ಏನ್ ಹೇಳ್ತಾರೆ ಅಂದ್ರೆ, ಇಂದ್ರಿಯಗಳ ನಿಗ್ರಹ ಮಾಡಿದ್ರೆ ಅದು ನಿಜವಾದ ಫ್ಯಾಮಿಲಿ ಪ್ಲಾನಿಂಗ್. ಯಾಕಂದ್ರೆ ಇಂದ್ರಿಯಗಳ ನಿಗ್ರಹ ಆದ್ರೆ ಅವಾಗ ಅಷ್ಟು ಅರಾಜಕ ಪ್ರಜಾ ಹುಟ್ಟೋದೇ ಇಲ್ಲ, ಅನಾಗರಿಕ ಪ್ರಜಾ ಹುಟ್ಟೋದೇ ಇಲ್ಲ, ನಾಗರಿಕ ಪ್ರಜಾ ಅಷ್ಟೇ ಹುಟ್ಟುತ್ತಾರೆ. ಯಾಕಂದ್ರೆ ಅಂತ ಇಂದ್ರಿಯ ಸಂಯಮನೆ ಇರುವಂತ ತಂದೆ ತಾಯಿಗಳಿಂದ ಎಷ್ಟು ಒಳ್ಳೆ ಪ್ರಜಾ ಹುಟ್ಟಬಹುದು. ಅವರು ಮೊದ್ಲಿಂದ ಇಂದ್ರಿಯ ಸಂಯಮನೆ ಮಾಡ್ತಾರೆ, ಅವರಿಂದ ಹುಟ್ಟಿರೋ ಮಕ್ಕಳು ಭೋಗ ಮಾಡಲ್ಲ. ಭೋಗ ಮಾಡದೇ ಇರೋದ್ರಿಂದ ಅವರು ಭೂಮಿ ಅತ್ಯಾಚಾರ ಮಾಡಲ್ಲ.
ಭೂಮಿ ಅತ್ಯಾಚಾರ ಮಾಡದೇ ಇರೋದ್ರಿಂದ ಏನಾಗುತ್ತೆ, ಒಳ್ಳೆ ನಾಗರಿಕರಾಗ್ತಾರೆ. ಆ ತರದ್ದು ಬೇಕು. ಅದಕ್ಕೆ ನಮ್ಮ ಕೃಷ್ಣ ಭಗವಾನಾಮೃತದಲ್ಲಿರುವಂತ ಭಕ್ತರಿಗೆ ಜಾಸ್ತಿ ಮಕ್ಕಳು ಹುಟ್ಟಬೇಕು. ಅವರು ಜಾಸ್ತಿ ಮಕ್ಕಳು ಹುಟ್ಟಿದ್ರೆ ಸಮಾಜಕ್ಕೆ ಒಳ್ಳೇದು, ಯಾಕಂದ್ರೆ ಒಳ್ಳೆ ನಾಗರಿಕರು ಬರ್ತಾರೆ. ಅದಕ್ಕೆ ಆ ಒಳ್ಳೆ ಸಭ್ಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ 4 ವರ್ಣಗಳು, 4 ಆಶ್ರಮಗಳು ಬೇಕು. ನೀವು ಆತ್ಮ ಸಾಕ್ಷಾತ್ಕಾರ ಅನ್ನುವಂತ ಒಂದು ಲಕ್ಷ್ಯವನ್ನು ದೃಢವಾಗಿ ಇಟ್ಕೊಂಡ್ಬಿಟ್ರೆ, ಅಥವಾ ಭಗವಂತನ ಭಕ್ತಿ ದೃಢವಾಗಿ ಇಟ್ಕೊಂಡ್ಬಿಟ್ರೆ, ಆವಾಗ ತುಂಬಾ ಸರಳವಾಗುತ್ತೆ ಬೇರೆ ಎಲ್ಲ ವ್ಯವಸ್ಥೆಗಳನ್ನ ಅಂತ. ಇದು ಸಾರಾಂಶ ಇದೆ. ಅನಾವಶ್ಯಕವಾಗಿ ಶರೀರಕ್ಕೋಸ್ಕರ ಪ್ರಯತ್ನ ಇರಲ್ಲ. ಅದ್ರ ಲಕ್ಷಣ ಏನಿರುತ್ತೆ, ಪಂಚ ಷೋಡಶ ವನಂ ವ್ರಜೇತ್ ಅಂತ ಜನರು ಏನ್ ಮಾಡ್ತಾರೆ, 50 ವರ್ಷ ಆದ ತಕ್ಷಣ ಮನುಷ್ಯ ತಮ್ಮ ಪರಿವಾರ ಜವಾಬ್ದಾರಿಯಿಂದ ಹೊರಗಡೆ ಬಂದು ವಾನಪ್ರಸ್ಥಕ್ಕೆ ಹೋಗ್ತಾರೆ, ಸನ್ಯಾಸಕ್ಕೆ ಹೋಗ್ತಾರೆ, ಪೂರ್ತಿ ಭಗವಂತನ ಮೇಲೆ ಅವಲಂಬನೆ ಮಾಡ್ತಾರೆ. ಇದು ನಾವು ನೋಡ್ಬೋದು ಅಂತ ಸಮಾಜದಲ್ಲಿ. ಈಗ ನಮ್ಮ ಜೀವನದಲ್ಲಿ ಆತರ ಆಗ್ತಾ ಇದೆಯಾ? ಆ ಲಕ್ಷ್ಯ ಇಟ್ಕೊಂಡಿದ್ದಾರೆ ಜನ. ನಾವು ಒಂದು ಪರಿವಾರದ ಜವಾಬ್ದಾರಿ ಮುಗೀತು, ಇನ್ನಾದ್ರೂ ನಾನು ಪೂರ್ತಿ ಫುಲ್ ಟೈಮ್ ಭಗವಂತನ ಸೇವೆಗೋಸ್ಕರ ಆಗ್ತೀನಿ ಅಂತ. ಅದಾಗ್ಬೇಕು. ಅದಾದಾಗ ನಿಜವಾಗಿ ನಾವು ಭಕ್ತಿಯಲ್ಲಿ ಪ್ರಗತಿ ಆಗ್ತಾ ಇದೆ ಅಂತ ಕಂಡು ಬರುತ್ತೆ. ಆರಂಭದಲ್ಲಿ ಮೊದ್ಲು 25 ವರ್ಷ ಬ್ರಹ್ಮಚಾರ್ಯ ಪಾಲನೆ ಮಾಡ್ಬೇಕು. ಬ್ರಹ್ಮಚಾರ್ಯ ಪಾಲನೆ ಮಾಡ್ಲಿಕ್ಕೆ ಗುರುಕುಲಗಳಿಗೆ ಕಲಿಸ್ಬೇಕು. ಅದಕ್ಕೆ ನಮ್ಮ ಭಕ್ತರೆಲ್ಲರೂ ಇದನ್ನ ಗಂಭೀರವಾಗಿ ಯೋಚನೆ ಮಾಡ್ಬೇಕು. ತಮ್ಮ ಮಕ್ಕಳನ್ನ ಇಂದ್ರಿಯ ಭೋಗ ಪ್ರತಿಪಾದನೆ ಮಾಡುವಂತ ಶಾಲಾ ಕಾಲೇಜುಗಳಿಗೆ ಕಳಿಸ್ಬಾರ್ದು. ಶಾಲಾ ಕಾಲೇಜುಗಳಲ್ಲಿ ಬರೀ ಇಂದ್ರಿಯಗಳ ಭೋಗ ಹೇಗ್ ಮಾಡ್ತಾರೆ ಅದನ್ನ ಹೇಳ್ಕೊಡ್ತಾರೆ. ಆದ್ರೆ ನಮ್ಮ ಗುರುಕುಲಗಳಲ್ಲಿ ಇಂದ್ರಿಯ ನಿಗ್ರಹ ಬ್ರಹ್ಮಚಾರ್ಯ ಹೇಳ್ಕೊಡ್ತಾರೆ. 25 ವರ್ಷ ಸ್ತ್ರೀ ಸಂಘ ಇರಲ್ಲ. ಸ್ತ್ರೀ ಸಂಘ ಇಲ್ಲದೆ ಇರೋ ಕಾರಣದಿಂದ ಅವ್ರು ಇಂದ್ರಿಯ ಭೋಗದ ಬಗ್ಗೆ ಚಿಂತನೆ ಮಾಡಲ್ಲ. ಅದಾದ್ಮೇಲೆ ಗೃಹಸ್ಥಾಶ್ರಮ ಜವಾಬ್ದಾರಿಯಿಂದ ನಿರ್ವಹಣೆ ಮಾಡಿ ಬೇಗ 50 ವರ್ಷ ಕಳೆದ ತಕ್ಷಣ ಗೃಹಸ್ಥಾಶ್ರಮ ಜವಾಬ್ದಾರಿಯಿಂದ ಹೊರಗಡೆ ಬಂದು ಮತ್ತೆ ಫುಲ್ ಟೈಮ್ ಜಾಯ್ನ್ ಆಗಿ ದೇವಸ್ಥಾನಕ್ಕೆ ಸೇವೆ ಮಾಡ್ತಾರೆ. ಈ ತರ ಗಂಭೀರವಾಗಿ ಪ್ರಯತ್ನ ಮಾಡ್ಬೇಕು ಭಕ್ತರು. ಆವಾಗ ನಾವು ಎಷ್ಟು ಜೀವನಕ್ಕೋಸ್ಕರ ಮಾಡ್ಬೇಕು, ಎಷ್ಟು ಮಾಡ್ಬಾರ್ದು, ಇದು ತುಂಬಾ ಸ್ಪಷ್ಟ ಆಗುತ್ತೆ. ಅಲ್ಲಿ ತನಕ ನಾವು ಬರೀ ಊಹೆ ಮಾಡ್ತೇವೆ. ನನ್ಗೆ ಇದು ಬೇಕಲ್ಲ, ಅದು ಬೇಕಲ್ಲ, ಇದಿಲ್ಲ ಅಂದ್ರೆ ಆಗಲ್ಲ, ಅದಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ನಾವು ಸಿದ್ಧಾಂತವನ್ನೇ ಪರಿವರ್ತನೆ ಮಾಡ್ತೇವೆ. ಬುಕ್ಸ್ ಅಲ್ಲಿ ತುಂಬಾ ಜಾಸ್ತಿ ಹೇಳಿದ್ದಾರೆ, ಅಷ್ಟೆಲ್ಲ ನಮ್ಗೆ ಆಗಲ್ಲ ಬಿಡಿ, ನಾವು ಇಷ್ಟೇ ಮಾಡ್ತೀವಿ ಅಂತ. ಅವಾಗ ಏನಾಗುತ್ತೆ, ಶಾಸ್ತ್ರದ ಮೇಲೂ ಕೂಡ ಅವಿಶ್ವಾಸ ಬಂದ್ಬಿಡುತ್ತೆ. ಆದ್ರೆ ನಮ್ಮ ಹೃದಯದಲ್ಲಿ ಆ ಶಾಸ್ತ್ರದ ಅವಿಶ್ವಾಸ ಕಂಡು ಬರಲ್ಲ. ಯಾಕಂದ್ರೆ ನಾವು ಹೊರಗಡೆ ಹೇಳ್ತಾ ಇರ್ತೀವಿ, ಇಲ್ಲ ಪ್ರಭು ತುಂಬಾ ಭಕ್ತಿ ಇದೆ, ನಾವು ಚೆನ್ನಾಗಿ ಭಕ್ತಿ ಮಾಡ್ತಾ ಇದೀವಿ ಅಂತ. ಅವಾಗ ಏನಾಗುತ್ತೆ, ಮಿಥ್ಯಾಚಾರ ಆಗುತ್ತೆ. ಇವೆಲ್ಲ ಸಮಸ್ಯೆಗಳು ಬರೀ ನಮ್ಮ ಈ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ದೆ ಇರೋದ್ರಿಂದ ಆಗುತ್ತೆ. ಅದಕ್ಕೆ ಭಾಗವತ ಬಹಳ ವ್ಯವಹಾರಿಕವಾದಂತ ಉಪಾಯವನ್ನು ಕೊಡ್ತಾ ಇದೆ. हरे कृष्णा। 1-2 मिनट में हिंदी में मैं इसका सारांश बता दूंगा। पहले हमने चर्चा किया था कि भागवत में स्पष्ट बताया गया है कि इंद्रिय तृप्ति के लिए कार्य नहीं करना चाहिए। तो प्रश्न यह उठता है कि यदि ऐसा है तो परिवार को तो पालना है, उनके पेट के लिए तो करना है, तो कितना मेहनत करें। हर कोई व्यक्ति बताता है कि अलग अलग स्तर। कोई व्यक्ति बताता है कि हमें तो ये व्यवस्थाएं चाहिए, मान लीजिए एसी चाहिए, कार चाहिए, और कोई बताता है नहीं हमें फैन काफी है, या फिर हम गवर्नमेंट बस से चले जाएंगे। तो उतने के लिए खर्चा कितना चाहिए, उतना मेहनत करेंगे। तो कैसे निर्धारित करें कि क्या कितना ज्यादा चाहिए, कितना कम चाहिए, कैसे निर्धारित करें। तो यहाँ पे इस श्लोक में इस विषय में स्पष्टता से बताया गया है कि शरीर और आत्मा को एक रखने के लिए कितना प्रयत्न करना चाहिए, उतना प्रयत्न करना चाहिए। क्यों? क्योंकि जीव से तत्व जिज्ञासा, वास्तविक जीव का उद्देश्य है तत्व जिज्ञासा। भगवान को समझना है, आत्मा को समझना है, तो इसके लिए प्रयत्न करना है। यदि यह लक्ष्य को आप बीच में रखेंगे, हमारा यह लक्ष्य है कि हम भगवान को जानेंगे, तो इस लक्ष्य को रखेंगे तो बाकी प्रश्नों का उत्तर सरलता से मिल जाएगा। नहीं तो इंद्रिय भोग के लिए हम जितना भी प्रयत्न करें काफी नहीं होगा। वामन देव बलि महाराज को कहते हैं कि 3 पग भूमि से मुझे संतुष्टि नहीं मिला, तो तीनों लोक मिलेंगे तो भी संतुष्टि नहीं मिलेगा। तो हमें इतना करना चाहिए। अभी इतने के लिए कितना समय देना चाहिए? वास्तविकता है कि भगवान के लिए पूरा समय देना चाहिए, क्योंकि भरत महाराज ने पूरा समय दिया, तो उसके बाद भी उनको 1 जन्म में परिपूर्णता नहीं मिली, उसके बाद भी 3 जन्म लेना पड़ा उनको। तो हमारी क्या परिस्थिति है? तो प्रभुपाद कहते हैं कि कम से कम हमें 2 घंटा 3 घंटे जपा और कीर्तन करना चाहिए, और 2 घंटा उनके ग्रंथों का अध्ययन करना चाहिए। इतना समय, और नींद के लिए समय, खाने के लिए समय, परिवार के लिए समय, जाने के बाद कितना समय बचता है, उतने समय में काम करना चाहिए हमें। तो अभी हम हिसाब लगा सकते हैं कि हम कितना समय दे सकते हैं, क्योंकि भगवान का धाम जाना सरल नहीं, और ये उन्नत भक्त के लिए नहीं, ये आरंभिक स्तर के लिए।
धीरे धीरे जाते जाते भक्ति में उन्नति जितनी होगी उतना शरीर के लिए काम ही करना छोड़ देंगे, पूरा भगवान के लिए काम करेंगे। तो यह एक व्यवहारिक उपाय है। और एक और विषय बताया गया कि यहाँ पे अधिकार के लिए, क्योंकि अधिकार का मोह जो है वो इंद्रिय भोग के मोह से ज्यादा है। तो लोग स्वार्थी है और वह स्वार्थी लोगों को वोट करके उनको अधिकार पे ले आते हैं। तो यही चल रहा है और इस प्रजातंत्र का प्रभुपाद ने खंडन किया है बार बार, क्योंकि प्रजातंत्र से अच्छी सभ्यता निर्माण नहीं हो सकती, राजतंत्र से ही निर्माण हो सकती है। तभी तो स्वतः भगवान जब यहाँ पे आए तो उन्होंने प्रजातंत्र सिद्ध नहीं किया, उन्होंने राजतंत्र सिद्ध किया। वो स्वयं रामचंद्र के रूप में राजा थे, कृष्ण के रूप में उन्होंने युधिष्ठिर महाराज को राजा बनाया। तो यही वास्तविक व्यवस्था है। एक ही बार प्रजातंत्र था भागवत में वेद महाराज के समय, परंतु वहां पे भी प्रजा केवल ब्राह्मण प्रजा, कुछ ही लोग थे जो सभ्य लोग जो शास्त्र जानते, ऐसे लोगों ने निर्धारित किया कि वेण राजा अच्छे नहीं है, इनको निकाल के पृथु महाराज को लाना है, ऐसे उन राजाओं ने निर्धारित किया। तो ऐसे प्रजातंत्र हो कि कुछ ही लोग है जो अपना मत दे सके तो ठीक है, जो शास्त्रज्ञ है, जो शास्त्र जानते हैं वो, नहीं तो हर एक व्यक्ति के लिए वोट देना आएंगे तो स्वार्थी लोग ही आएंगे। और तीसरी बात यहाँ पे है कि जनसंख्या नियंत्रण। तो प्रभुपाद ने यहाँ बताया कि इंद्रिय भोग यहाँ तक आता है कि जनसंख्या नियंत्रण के स्तर पे भी आ जाता है। आजकल लोग कॉन्ट्रासेप्टिव उपयोग करते हैं या फिर ऑपरेशन करते हैं। ये सब क्यों करते हैं? क्योंकि उनको लगता है कि इससे जनसंख्या नियंत्रित होता है, परंतु यहाँ पे ऐसे नहीं है। क्योंकि जितना ये सब का प्रयोग होगा उतना इंद्रिय भोग की प्रवृत्ति ज्यादा होगी। क्यों? क्योंकि अब कोई नियम नहीं है, अब कोई जवाबदारी नहीं है हमारे ऊपर कि हम इंद्रिय भोग में जाएंगे तो आगे बच्चा होगा, उनको पालना होगा, ऐसी कोई समस्या नहीं। तो इसलिए इंद्रिय भोग और ज्यादा हो जाता है। परंतु वास्तविक पारिवारिक कुटुंब कल्याण, वास्तविक फैमिली प्लानिंग वो है जहां पे इंद्रियों में नियंत्रण है। तो उस इंद्रियों के नियंत्रण के लिए प्रयत्न करना चाहिए और 50 साल के बाद वह व्यक्ति वानप्रस्थ आश्रम में जाना चाहिए। पहले 25 साल गुरुकुल में ब्रह्मचारी रहना चाहिए, फिर 25 साल गृहस्थ आश्रम में रहे, फिर बच्चे जब बड़े हो जाए तो रिटायर होके वानप्रस्थ हो और फिर से फुल टाइम टेम्पल ज्वाइन करे और उसके बाद संन्यास करे। तो यह परिवर्तन होना चाहिए मनुष्य जीवन में, तभी हम सही मार्ग पे जा रहे हैं। इस श्लोक को अच्छी तरह से समझ रहे हैं। तो यह इस श्लोक का सार है। ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಬಹಳಷ್ಟು ಪ್ರಶ್ನೆಗಳು ಬರ್ಬೋದು ಅಂತ ಅಪೇಕ್ಷೆ ಇದೆ, ಯಾಕಂದ್ರೆ ಇದು ಬಹಳ ವ್ಯವಹಾರಿಕವಾಗಿದೆ ನಮ್ಮ ಪ್ರತಿದಿನ ಜೀವನದಲ್ಲಿ. ಕೇಳಿ. ಹರೇ ಕೃಷ್ಣ ಪ್ರಭು. ಹಾ ಪ್ರಭು ಹೇಳಿ. ರಾಜತಂತ್ರ ವ್ಯವಸ್ಥೆ ಮತ್ತೆ ಬರ್ಬೋದಾ ಪ್ರಭು? ಮತ್ತೆ ಮತದಾನ ಮಾಡ್ಬೇಕಾ ಬೇಡವಾ? ಅದೊಂದು ಕ್ಲಾರಿಫಿಕೇಶನ್ ಪ್ರಭು. ಶಾಸ್ತ್ರದಲ್ಲಿ ಹೇಳಿದೆ, ಶಾಲಿವಾನ ಅನ್ನುವಂತ ರಾಜ ಬಂದು ರಾಜ್ಯ ಮಾಡೋದ್ರು, ಇದನ್ನ ಕಲಿಯುಗ ಮೊದ್ಲೇ ಹೇಳಿತ್ತು. ಶಾಲಿವಾನ ಅನ್ನೋ ರಾಜ ಅವರು ಬಂದು ರಾಜ್ಯವನ್ನು ಮಾಡೋದು ಇವಾಗೂ ಕೂಡ ಒಬ್ಬ ರಾಜ ಉಲ್ಲೇಖ ಇದೆ. ಇನ್ನೊಂದ್ ಕಡೆ ಉಲ್ಲೇಖ ಇದೆ, ಒಂದ್ ಯಾವ್ದೋ ಗ್ರಾಮದಲ್ಲಿ ಒಬ್ಬರು ವ್ಯಕ್ತಿ ದಾರಿಕಾಯ, ಭಾಗವತ ನವಮ ಸ್ಕಂದದಲ್ಲಿ ಬರುತ್ತೆ, ಒಬ್ಬ ರಘು ವಂಶದವರು ಅಂದ್ರೆ ರಾಮಚಂದ್ರನ ವಂಶದವರು ಇನ್ನೂ ದಾರಿ ಕಾಯ್ತಾ ಇದ್ದಾರೆ, ಯಾವಾಗ ಪ್ರಜಾತಂತ್ರ ಹೋಗುತ್ತೆ, ಯಾವಾಗ ರಾಜತಂತ್ರ ಮತ್ತೆ ಬರುತ್ತೆ, ಪುನಃಸ್ಥಾಪನೆ ಆಗುತ್ತೆ ಕಾಯ್ತಾ ಇದ್ದಾರೆ. ಅದಕ್ಕೆ ಇದು ಆದ್ರೆ ಪ್ರಜಾತಂತ್ರ ಇದು ಕೃತಕ ಆಗುತ್ತೆ, ಕಾಲಕ್ರಮೇಣ ರಾಜತಂತ್ರ ಕೂಡ ಬರಲೇಬೇಕು. ಮತ್ತೆ ಭಕ್ತರು ವಾಸ್ತವಿಕವಾಗಿ ಭಕ್ತರು ಈ ಕೃತಕವಾಗಿರುವಂತ ಪ್ರಜಾತಂತ್ರದಲ್ಲಿ ಪಾಲ್ಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ಅಲ್ಲೇ ಎಂತ ದೊಡ್ಡ ಹಗರಣ ಆಗಿದೆ. ಈಗ ಯಾರ್ಯಾರು ಅಂತ MP ಗೆ ವೋಟ್ ಮಾಡಿದ್ದಾರೆ, ಆ ಕಾಮದ್ದು ಏನೋ ಅವರಿಗೆ ಪಾಪ ಕರ್ಮ ಬರ್ತಾ ಇದೆ, ಅದ್ರ ಪಾಲು ಎಲ್ಲಾ ವೋಟರ್ಸಿಗೆ ಬರುತ್ತೆ. ಯಾಕೆ? ಅವ್ರು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಅದಕ್ಕೆ ರಾಜಕಾರಣಿಗಳು ಏನ್ ಮಾಡ್ತಾರೆ, ಆ ಕರ್ಮವು ನಮ್ಮ ಜನರಿಗೆ ಬರುತ್ತೆ. ಆದ್ರೆ ಕನಿಷ್ಠ ಪಕ್ಷ ಇವಾಗ ನಿಮಗೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಕನಿಷ್ಠ ಪಕ್ಷ ಪ್ರಶ್ನೆಗಳನ್ನ ಕೇಳಿ. ಯಾಕೆ ಈ ತರದ ವ್ಯವಸ್ಥೆಯಲ್ಲಿ ಇಂಥ ಅನಾಗರಿಕ ಜನರಿಗೆ ನೀವು ಅಧಿಕಾರ ಕೊಡ್ತಾ ಇದ್ದೀರಿ? ನೀವು ಅಂತ ಪರಿಸ್ಥಿತಿಯಲ್ಲಿ ನಮಗೆ ಹೇಗೆ ಒತ್ತಡ ಮಾಡ್ತೀರಾ ವೋಟ್ ಹಾಕಿ ಅಂತ? ನೀವು ಸರಿಯಾದ ನಾಯಕರನ್ನ ಆಯ್ಕೆ ಮಾಡಲ್ಲ, ಸರಿಯಾದ ವೋಟರ್ಗಳನ್ನ ಆಯ್ಕೆ ಮಾಡಲ್ಲ. ಇದನ್ನ ಅದಕ್ಕೆ
ಖಂಡಿತವಾಗಿ ಇದು ಬಹಳ ಪ್ರಶ್ನೆ ಕೇಳುವಂತ ವಿಷಯ ಇದೆ. ಜನರು ಕಣ್ಣು ಮುಚ್ಚಿ ಬರೀ ಎಲ್ಲಾರು ಹೇಳ್ತಿದಾರೆ ವೋಟ್ ಹಾಕಿ, ನಾವು ಕಣ್ಣು ಮುಚ್ಚಿ ಲೈನ್ ಅಲ್ಲಿ ಹೋಗಿ ವೋಟ್ ಮಾಡ್ಬೋದು, ಇದು ಅಷ್ಟು ಸರಿ ಅನ್ಸಲ್ಲ. ಇದು ಎಲೆಕ್ಷನ್ ಮುಂಚೆ ಗೊತ್ತಿದ್ರೆ ಚೆನ್ನಾಗಿತ್ತು. ಇಲ್ಲ, ಕನಿಷ್ಠವಾಗಿ ಈ ವಿಚಾರವನ್ನು ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಎಲೆಕ್ಷನ್ ಕಮಿಷನ್ ಎಚ್ಚರಾಗ್ಲಿ. ಅದೆಂಗೆ ಅನಾಗರಿಕರಿಗೆ ಅವರು ಟಿಕೆಟ್ ಅನ್ನ ಸ್ವೀಕಾರ ಮಾಡ್ತಾರೆ? ಅವ್ರ ಅಧಿಕಾರದಲ್ಲಿದೆ. ಇವರು ನಾಗರಿಕರೆಲ್ಲ ಇವರು ಹಗರಣ ಮಾಡಿದ್ದಾರೆ, ಇವ್ರಿಗೆ ನಾವು ಟಿಕೆಟ್ ಕೊಡಬಾರ್ದು, ಅವ್ರ ಅಧಿಕಾರದಲ್ಲಿದೆ. ಅವರು ಅದನ್ನ ಜವಾಬ್ದಾರಿಯುತವಾಗಿ ನಡೀತಾ ಇಲ್ಲ. ಕನಿಷ್ಠವಾಗಿ ಎಷ್ಟು ಇದು ಪ್ರಚಾರ ಆಗುತ್ತೆ ಅವರಿಗೆ ಪ್ರಶ್ನೆ ಬರುತ್ತೆ. ಹರೇ ಕೃಷ್ಣ ಪ್ರಭುಜಿ. ಬಟ್ ಅದೇ ಅದಕ್ಕೆ ಒಳ್ಳೆ ನಾಗರಿಕರು ಬೇಕಲ್ಲ ಪ್ರಭು. ಮೊದ್ಲು ಅಟ್ಲೀಸ್ಟ್ ಕಾಂಟೆಸ್ಟ್ ಮಾಡೋರು ಒಳ್ಳೆ ನಾಗರಿಕರು ಇರ್ಬೇಕು. ಇವಾಗ ಬೇರೆಯವ್ರು ಕಾಂಟೆಸ್ಟ್ ಮಾಡ್ತಾರೆ, ಹಂಗಂತ ಅವ್ರನ್ನ ನಾವು ಸ್ಟಾಪ್ ಮಾಡೋದಕ್ಕೆ ಆಗಲ್ಲ. ಎಲೆಕ್ಷನ್ ಕಮಿಷನ್ ಯಾಕೆ ಸ್ಟಾಪ್ ಮಾಡ್ತಾ ಇಲ್ಲ? ಯಾಕಂದ್ರೆ ನೀವು ಪ್ರಶ್ನೆ ಕೇಳ್ತಾ ಇಲ್ಲ, ನೀವು ಅವ್ರು ಹೇಳಿದಕ್ಕೆ ವೋಟ್ ಹಾಕಿ ಬರ್ತಾ ಇಲ್ಲ. ಈಗ ನೋಡಿ, ಇಲ್ಲಿ ಅದಕ್ಕೆ ರೂಲ್ಸ್ ಮಾಡ್ಬೇಕಲ್ವಾ ಪ್ರಭು, ಯಾರು ನಿಂತ್ಕೋಬಹುದು, ಯಾರು ನಿಂತ್ಕೋಬಾರ್ದು. ಎಂತ ದೊಡ್ಡ ಸ್ಕ್ಯಾಮ್ ಆಗಿದೆ ಕರ್ನಾಟಕದಲ್ಲಿ. ಯಾಕೆ ಅವ್ರಿಗೆ ಟಿಕೆಟ್ ಕೊಡ್ಬೇಕಾಯ್ತು ಹೇಳಿ? ಇವಾಗಾದ್ರೂ ಯಾಕೆ ಅವ್ರಿಗೆ ಇಳಿಸ್ಬಾರ್ದು? ಅವ್ರ ಅಧಿಕಾರದಲ್ಲಿದೆ, ಯಾಕೆ ಮಾಡ್ತಾ ಇಲ್ಲ? ಬಹಳ ದೊಡ್ಡ ಹಿಂದೂ ಪ್ರಧಾನಿ ಯಾಕೆ ಪ್ರಶ್ನೆ ಕೇಳ್ತಾ ಇಲ್ಲ ಇದ್ರ ಬಗ್ಗೆ? ಅವ್ರದೇ ಕೋಯಲೇಷನ್ ಇದೆಯಲ್ಲ. ಇಲ್ಲ, ಅದು ಪ್ರೂವ್ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ವಲ್ಲ ಪ್ರಭು. ಇನ್ನ ಬೇಕಾದ್ರೆ ಸ್ಕ್ಯಾಮ್ ಆಗಿರ್ಬೋದು, ಅದು ಬೇರೆ ಪಾರ್ಟಿಯವರು ಅದನ್ನ ಸ್ಕ್ಯಾಮ್ ಅಂತಾನೂ ಮಾಡಿರ್ಬೋದು. ಅದು ನಾನು ಆ ರಾಜಕಾರಣದಲ್ಲಿ ಇಳಿಯೋದು ಬೇಡ, ಅದು ವಿಸ್ತಾರವಾದದ್ದು. ಆದ್ರೆ ಮುಖ್ಯವಾಗಿ ಕನಿಷ್ಠ ಜನ ಪ್ರಶ್ನೆ ಯಾಕೆ ಕೇಳ್ತಾರೆ? ಇದನ್ನ ಪ್ರಶ್ನೆ. ನೀವು ಆಮೇಲೆ ವ್ಯವಸ್ಥೆ ಏನ್ ಪ್ರಜಾತಂತ್ರ ರಾಜತಂತ್ರ ಇದೆ, ಅದು ಪ್ರಜಾತಂತ್ರಕ್ಕಿಂತ ಶ್ರೇಷ್ಠ ಅನ್ನುವಂತಾದ್ರೂ ಕನಿಷ್ಠ ನಮ್ ಜನರಿಗೆ ವಿಶ್ವಾಸ ಇರಬೇಕು. ನಮ್ ಸ್ಕೂಲ್ ಕಾಲೇಜ್ ಮುಖಾಂತರ ಏನ್ ಪ್ರಚಾರ ಮಾಡಿದ್ದಾರೆ, ಹಿಂದಿನ ಕಾಲದಲ್ಲಿ ಒಬ್ಬರೇ ರಾಜ ಇರ್ತಾ ಇದ್ರು, ಸ್ವಾರ್ಥಿಗಳು ಇರ್ತಾ ಇದ್ರು. ಇವಾಗ ಪ್ರಜಾತಂತ್ರ ಇದೆ, ಒಳ್ಳೆ ರಾಜ ನಮ್ ಕೈಯಲ್ಲಿ ಇದೆ, ನಾವು ಯಾರು ವೋಟ್ ಹಾಕ್ತೀವೋ ಅವರೇ ಬರ್ತಾರೆ, ಒಳ್ಳೆ ಜನ ಬರ್ತಾರೆ ಅಂತ. ಅದೆಲ್ಲ ತಪ್ಪು ಪ್ರಚಾರ. ಯಾಕಂದ್ರೆ ಸಣ್ಣ ವಯಸ್ಸಿನಿಂದ ಅಂತ ರಾಜರಿಗೆ ಗುರುಕುಲಕ್ಕೆ ಕಳಿಸಿ, ಗುರುಗಳ ಹತ್ರ ಭಿಕ್ಷಾ ಬೇಡಿ, ಗುರು ಸೇವೆ ಮಾಡಿ, ಒಳ್ಳೆ ತರಬೇತಿ ಪಡೆದ್ ಬಂದ ಮೇಲೆ ಅವ್ರಿಗೆ ರಾಜನ್ ಪೀಠ ಕೊಡ್ತಾ ಇದ್ರು. ಎಲ್ಲರಿಗೂ ಕೊಡ್ತಾ ಇರ್ಲಿಲ್ಲ. ಅದಕ್ಕೆ ಸಣ್ಣ ವಯಸ್ಸಿನಿಂದ ಟ್ರೈನಿಂಗ್ ಇರ್ತಾ ಇತ್ತು. ಇವತ್ತು ಆ ತರ ಟ್ರೈನಿಂಗ್ ಇಲ್ಲ. ಒಳ್ಳೆ ವ್ಯವಸ್ಥೆ ಅನ್ನುವಂಥದ್ದು ದೃಢವಾಗಿ ವಿಶ್ವಾಸ ಇರುತ್ತೆ. ಅಷ್ಟೇ ಅಲ್ಲ, ರಾಜರು ಆಧ್ಯಾತ್ಮಿಕ ವಿಷಯದಲ್ಲೂ ಕೂಡ ಬಹಳ ಪರಿಣಿತಿಯನ್ನ ಹೊಂದಿರ್ತಿದ್ರು. ಅವರು ಕೇವಲ ತಮ್ಮ ಆಧ್ಯಾತ್ಮಿಕತೆ ಅಷ್ಟೇ ಅಲ್ಲ, ಬೇರೆ ಜನರದ್ದು ಆಧ್ಯಾತ್ಮಿಕ ಪ್ರವೃತ್ತಿ ಅಂದ್ರೆ ಅದನ್ನ ಜಾಸ್ತಿ ಹೇಗ್ ಮಾಡೋದಂತ ಅವ್ರು ಅದ್ರ ಮೇಲೆ ಕೆಲಸ ಮಾಡ್ತಿದ್ರು. ಅವ್ರು ಕೇವಲ ಪ್ರಜೆಗಳ ಇಂದ್ರಿಯ ಭೋಗಕ್ಕೆ ಹೇಗೆ ಇನ್ನಷ್ಟು ಫೆಸಿಲಿಟೀಸ್ ಕೊಡ್ಲಿ, ಅದನ್ನ ಹೇಗೆ ಅಟ್ರಾಕ್ಟ್ ಮಾಡ್ಲಿ ಅನ್ನೋದು ಅವ್ರ ಉದ್ದೇಶ ಆಗಿರ್ತಾನೆ ಇರ್ಲಿಲ್ಲ. ಅದಕ್ಕೆ ಯುಧಿಷ್ಠಿರ ಮಹಾರಾಜ ಆಗ್ಲಿ, ಪರೀಕ್ಷಿತ್ ಮಹಾರಾಜ್ ಅವ್ರ ಸಮಯದಲ್ಲಿ ಅವರು ಜನರ ಆಧ್ಯಾತ್ಮಿಕತೆಯ ಪ್ರಗತಿಗೆ ಹೆಚ್ಚು ಒತ್ತು ಕೊಡ್ತಿದ್ರು. ಹಾಗಾಗಿ ಜನ ಕೂಡ ತುಂಬಾ ಬಹಳಷ್ಟು ಆಧ್ಯಾತ್ಮಿಕ ಜೀವನವನ್ನ ತಗೊಂಡು, ಮತ್ತೆ ಸರಿಯಾದ ಸಮಯಕ್ಕೆ ಮಳೆ ಆಗ್ಲಿ ಅಥವಾ ಸರಿಯಾದ ಅತಿವೃಷ್ಟಿ ಅನಾವೃಷ್ಟಿಗಳು ಏನೂ ಇರ್ತಿರ್ಲಿಲ್ಲ. ಎಲ್ಲ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿ ಆಗ್ತಿತ್ತು. ಪಾಪ ಕಾರ್ಯಗಳೇ ಇರ್ತಿರ್ಲಿಲ್ಲ. ಅದನ್ನ ಹುಡುಕ್ಬೇಕಾಗ್ತಿತ್ತು ಎಲ್ಲಿ ಪಾಪಗಳಾಗ್ತಿದೆ ಅಂತ. ಅಷ್ಟು ವಿರಳವಾಗಿರ್ತಿತ್ತು, ಪಾಪ ಕಾರ್ಯಗಳು ಇರ್ತಾನೆ ಇರ್ಲಿಲ್ಲ. ಸೊ ಹಾಗಾಗಿ ಬರೀ ಅವರು ಕ್ಷತ್ರಿಯ ತರಬೇತಿ ಅಷ್ಟೇ ಅಲ್ಲ, ಆಧ್ಯಾತ್ಮಿಕದಲ್ಲೂ ಕೂಡ ಅವರು ಶಾಸ್ತ್ರಗಳನ್ನು ಓದಿರ್ತಿದ್ರು. ಆದ್ರೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳಿಗೆ ಅವ್ರ ಹತ್ರ ಯಾವುದೇ ರೀತಿಯಾದಂತಹ ಶಾಸ್ತ್ರದ ಗಂಧವೇ ಇಲ್ಲ. ಎಲ್ಲ ಕೇವಲ ಅವರು ಇರೋ 5 ವರ್ಷದಲ್ಲಿ ಯಾವ ರೀತಿ ಸಂಪತ್ತನ್ನ ಮಾಡ್ಕೋಬೇಕು, ಅದೊಂದೇ ಅವರ ಜೀವನದ ಉದ್ದೇಶ. ಹಾಗಾಗಿ ಇವತ್ತು ಜನರು ಕೂಡ ಅದೇ ರೀತಿ, ನಾಯಕ ಹೇಗಿರ್ತಾನೆ ಅದೇ ರೀತಿ ಪ್ರಜೆಗಳು ಇರ್ತಾರೆ. ಸೊ ಪ್ರಜೆಗಳು ಅದನ್ನೇ ನೋಡ್ತಿದ್ದಾರೆ. ಅವ್ರು ದುಡ್ಡು ಮಾಡ್ಕೊಳ್ತಿದ್ದಾರೆ, ನಾವ್ಯಾಕೆ ಮಾಡ್ಕೋಬಾರ್ದು? ಅಂದ್ರೆ ಇವಾಗ ಬಹಳ ಉನ್ನತ ಮಟ್ಟದಲ್ಲಿ ರಾಜಕಾರಣಿಗಳು ದುಡ್ಡು ಮಾಡ್ಕೊಳ್ತಾರೆ, ಸರ್ಕಾರಿ ಸೇವೆಯಲ್ಲಿರೋ ನಾವು ಸ್ವಲ್ಪ ಸ್ವಲ್ಪ ಯಾಕೆ ಮಾಡ್ಕೋಬಾರ್ದು ಅನ್ನುವಂತ ಮನೋಭಾವನೆ. ಸೊ ಎಲ್ಲಿ ನಾಯಕರು ಸುಧಾರಿಸ್ತಾರೆ, ಆಗ ಪ್ರಜೆಗಳು ತಂತಾನಾಗೆ ಸುಧಾರಿಸಿ ಅವರು ಕೂಡ ಒಳ್ಳೆ ಮಾರ್ಗದಲ್ಲಿ ಬಂದೇ ಬರ್ತಾರೆ. ಅದು ತುಂಬಾ ಒಳ್ಳೆ ಪಾಯಿಂಟ್ ಅನ್ನ ಹೇಳಿದ್ರಿ. 1977ರಲ್ಲಿ ಪ್ರಭುಪಾದ್ರು ಮಾಜಿ ಪ್ರಧಾನ ಮಂತ್ರಿ ಅವರಿಗೆ ಭೇಟಿ ಆಗ್ಬೇಕಂತಿದ್ರು. ಆಗಿನ ಕಾಲದಲ್ಲಿ ಯಾರು ಪ್ರಧಾನ ಮಂತ್ರಿ ಇದ್ರು ಅವ್ರಿಗೆ ಭೇಟಿ ಆಗ್ಬೇಕಂತಿದ್ರು. ಅವರು ಒಂದು ಲಿಸ್ಟ್ ಮಾಡಿದ್ರು ಅಂತ. ಅವಾಗ ಅವ್ರು ಏನ್ ಹೇಳಿದ್ರು, ಈ ಮಂತ್ರಿ ಮಂಡಲದಲ್ಲಿ
ಎಲ್ಲರೂ ದೀಕ್ಷಿತ ಭಕ್ತರು ಇರ್ಬೇಕು ಅಂತ ಹೇಳಿದ್ರು. ನಾನ್ ನಿಮ್ ಮಾರ್ಗದರ್ಶನ ಕೊಡ್ತೀನಿ, ನೀವು ನಮ್ಮ ಹತ್ರ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ದೀಕ್ಷೆ ತಗೊಳ್ಳಿ, ಪ್ರತಿದಿನ ಲೋಕಸಭೆಯಲ್ಲಿ ಹರಿನಾಮ ಕೀರ್ತನೆ ನಡೀಲಿ ಅಂತ ಈ ತರ ಪ್ರಪೋಸಲ್. ಆ ತರದ ಪರಿವರ್ತನೆ ಆಗ್ಬೇಕು. ಇವತ್ತು ಹಿಂದಿನ ಕಾಲದಲ್ಲಿ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತಾವಾನ್ ಅಹಂ ವಿವಸ್ವಾನ್ ಮನ್ವೇ ಪ್ರಾಹುರ್ ಮನು ಇಕ್ಷ್ವಾಕುವೇ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ. ಇದು ಅವ್ರ ರಾಜರ್ಷಿಗಳಿದ್ರು, ರಾಜ ಆಗಿರುವಂತ ಋಷಿಗಳು ಇದ್ರು. ಅವ್ರು ಬರೀ ರಾಜ ಇರ್ಲಿಲ್ಲ, ರಾಜ ಆಗಿರುವಂತ ಋಷಿಗಳಿದ್ರು. ಅವರಿಗೆ ಭಗವಂತನ ಭಕ್ತಿ ತತ್ವಜ್ಞಾನ ಇಷ್ಟಿತ್ತು. ಒಂದು ಪ್ರಸಂಗ ಬರುತ್ತೆ ವೇದಾಂತದಲ್ಲಿ, ಆ ಬ್ರಾಹ್ಮಣನ ಶಿಷ್ಯಂದ್ರು ಎಲ್ಲಾ ವೇದ ಅಧ್ಯಯನ ಮಾಡಿ ಎಲ್ಲಾ ತಿಳ್ಕೊಂಡು ರಾಜನ ಹತ್ರ ಹೋಗ್ತಾರೆ. ರಾಜ ಅವ್ರಿಗೆ 5 ಪ್ರಶ್ನೆಗಳನ್ನ ಕೇಳ್ತಾರೆ. 5 ಪ್ರಶ್ನೆಗಳು ಕೇಳಿದ್ರೆ ಹತ್ರ ಉತ್ತರ ಅವ್ರಿಗೆ ಸಿಗ್ಲಿಲ್ಲ. ಆ ಬ್ರಾಹ್ಮಣರಿಗೆ ಅವ್ರ ಗುರುಗಳ ಹತ್ರ ಹೋಗಿ ಕೇಳಿದ್ರೆ ಗುರುಗಳಿಗೂ ಆ ಉತ್ತರ ಗೊತ್ತಿಲ್ಲ. ಕೊನೆಗೆ ಆ ಬ್ರಾಹ್ಮಣ ಗುರು ಮತ್ತೆ ಶಿಷ್ಯಂದ್ರು ಎಲ್ಲರೂ ಹೋಗಿ ಆ ರಾಜನ ಹತ್ರ ಹೋದ್ರು. ರಾಜನಿಗೆ ಶ್ರೇಷ್ಠ ಸ್ಥಾನ ತಗೊಂಡು ಅವ್ರ ಹತ್ರ ಅವ್ರಿಗೆ ಗೊತ್ತಿರ್ಲಿಲ್ಲ, ರಾಜನಿಗೆ ಗೊತ್ತಿತ್ತು. ಆ ರಾಜ ಈ ಬ್ರಾಹ್ಮಣರಿಗೆ ವಿದ್ಯೆಯನ್ನು ಕೊಟ್ಟರು. ಈ ತರ ರಾಜರ್ಷಿಗಳು ಇರ್ತಿದ್ರು ಆಗಿನ ಕಾಲದಲ್ಲಿ. ಅದರಿಂದ ಸಮಾಜದಲ್ಲಿ ಇಂದ್ರಿಯ ಭೋಗ ಇರ್ತಾನೆ ಇರ್ಲಿ. ಮತ್ತೇನಾದ್ರು ಪ್ರಶ್ನೆ ಇದೆಯಾ? ರಮೇಶ್ ಪ್ರಭು ಏನೋ ಕೇಳ್ಬೇಕಂತ. ಹರೇ ಕೃಷ್ಣ ಪ್ರಭು. ಹಾ ಪ್ರಭು. ಎಸ್ ಪ್ರಭು. ಪ್ರಭು ಇವತ್ತು ನೀವು ಹೇಳಿದ್ರಲ್ಲ ಇರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಆಕ್ಚುಲಿ ಸಾಮಾನ್ಯ ಮನುಷ್ಯರಿಗೆ ಅವರ ಜೀವನದ ಸಮಯ ಎಲ್ಲೆಲ್ಲಿ ಅಲೋಕೇಶನ್ ಕೊಡ್ಬೇಕು ಅಂತ ನೀವು ಹೇಳಿದ್ರಲ್ಲ, ಅದ್ರಲ್ಲಿ ಜಸ್ಟ್ ನನ್ಗೆ ಸಿಕ್ಕಿದ ಪಾಯಿಂಟ್ ಇಯರ್ಸ್ ಬ್ರಹ್ಮಚಾರಿಗೆ ಅಲೋಕೇಶನ್ ಕೊಡ್ಬೇಕು. ಸೊ ಅದು ಭಗವಂತ, ಸೊ ಅವ್ರಿಗೆ ಬ್ರಹ್ಮಚಾರಿ ಕಲ್ಸಲಿಕ್ಕೂ ಆಗುತ್ತೆ. ನೆಕ್ಸ್ಟ್ 25 ಗೃಹಸ್ಥ ಆಶ್ರಮ. ಸೊ 25 to 50 years ಇದರಲ್ಲಿ ವಾಪಸ್ ಬರ್ತೀನಿ. ಬ್ರೇಕ್ ಆಗ್ತಾ ಇದೆ ಪ್ರಭು ನಿಮ್ ವಾಯ್ಸ್ ಯಾಕೋ. ಗೃಹಸ್ಥಾಶ್ರಮ ತನಕ ಕೇಳಿಸ್ತು, ಮುಂದಿನ ಕೇಳಿಸ್ತಿಲ್ಲ. ಎಲ್ಲರಿಗೂ ಪ್ರಸ್ಥಾನ 50 ವರ್ಷ ನಂತರ. ಹಾ ಪ್ರಭು. 50 ವರ್ಷ ನಂತರ ವಾಹನ ಪ್ರಸ್ಥಾನ. ಸೊ ವಾಹನ ಪ್ರಸ್ಥಾನದಲ್ಲೂ ಸಹ ನಾವು ಭಗವಂತನ ಸೇವೆ, ಭಗವಂತನ ನಾಮ ಮತ್ತೆ ಭಗವಂತನ ಯಾವ ತರ ತಿಳ್ಕೊಬೇಕು ಅಂತ ನಮ್ಗೆ ಎಲ್ಲ ವಿದ್ಯೆಗಳು ನಾವು ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಮ್ಗೆ ಈಗ ಲೈಫ್ ಅಲ್ಲಿ ಸಿಕ್ಕಿರೋದು 25 ವರ್ಷ. ಅಂದ್ರೆ ಈ ಜೀವನದಲ್ಲಿ 25 ವರ್ಷದಲ್ಲಿ ನಾವು ಏನೇನ್ ಮಾಡ್ಬೋದು, ಈಗ ಅರ್ನ್ ಮಾಡ್ಲಿಕ್ಕೆ ಅಥವಾ ಫ್ಯಾಮಿಲಿ ಪ್ಲಾನಿಂಗ್ ತಾವು ಹೇಳಿದ್ರಿ. ಈ 25 ವರ್ಷದಲ್ಲಿ ಈಗ ಯಾವ ತರ ಸಮಯ ಕಳಿಬೇಕು ಅಂದ್ರೆ, ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಮಯ ಕೊಡ್ಬೇಕು. ಮತ್ತೆ ಪ್ರತಿದಿನ ಮಂಗಳಾರತಿ, ಶಾಸ್ತ್ರ ಅಧ್ಯಯನ, ಜಪ ಮಾಡ್ಲಿಕ್ಕೆ. ಸೊ ಇನ್ನ ಉಳ್ದಿರೋ ಸಮಯದಲ್ಲಿ ಮಾತ್ರ ನಾವು ಅದನ್ನ ಪ್ಲಾನಿಂಗ್ ಮಾಡಿ ಅಷ್ಟು ಮಾತ್ರ ದುಡಿಮೆ ಮಾಡ್ಬೇಕು. ಎಸ್ ಪ್ರಭು, ಇಷ್ಟೇ ನಾನು ಹೇಳ್ಬೇಕಂತ ಪ್ಲಾನ್ ಮಾಡಿ. ಥ್ಯಾಂಕ್ಸ್. ನನಗೊಂದು ಪಾಯಿಂಟ್ ನೆನಪು ಮಾಡ್ಕೊಟ್ರಿ ನೀವು ಇದು ಹೇಳಿದ್ದು. ಧನ್ಯವಾದ. ಹೇಗೆ ಮನುಷ್ಯ ಜೀವನ ವೈದಿಕ ವ್ಯವಸ್ಥೆಯಲ್ಲಿ ಇತ್ತು, 100 ವರ್ಷ ಆಯುಷ್ಯ ಇದ್ರೆ ಆ 100 ವರ್ಷದಲ್ಲಿ ದುಡಿಮೆ ಬರೀ 25 ವರ್ಷ. ಬ್ರಹ್ಮಚಾರ್ಯದಲ್ಲಿಲ್ಲ, ವಾನಪ್ರಸ್ಥದಿಲ್ಲ, ಸನ್ಯಾಸ ಇಲ್ಲ, ಪರಿವಾರ ಧನ ಸಂಗ್ರಹಕ್ಕೋಸ್ಕರ ಬರೀ 25 ವರ್ಷ. ಈಗ 4 ವರ್ಣಗಳಿರ್ತವೆ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈಗ 4 ಆಶ್ರಮಗಳಿರ್ತವೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದರಲ್ಲಿ ಧನ ಸಂಗ್ರಹ ಮಾಡುವಂತ ವರ್ಗ ಒಂದೇ. ಅವರು ಏನು ದಾನ ಬ್ರಾಹ್ಮಣಿಗೆ ಕೊಡ್ತಾರೆ ಅದರಿಂದ ಬ್ರಾಹ್ಮಣ ಬದುಕ್ಬೇಕು, ಅವ್ರೇನು ಟ್ಯಾಕ್ಸ್ ಕೊಡ್ತಾರೆ ಅದರಿಂದ ಕ್ಷತ್ರಿಯ ಬದುಕ್ಬೇಕು, ಅವ್ರೇನ್ ಸಂಬಳ ಕೊಡ್ತಾರೆ ಅದರಿಂದ ಶೂದ್ರ ಬದುಕ್ಬೇಕು. ಧನ ಸಂಗ್ರಹ ಮಾಡುವಂತ ವರ್ಗ ಒಂದೇ ವೈಶ್ಯ ವರ್ಗ. ಧನ ಸಂಗ್ರಹ ಮಾಡುವಂತ ಒಂದು ಆಶ್ರಮ ಒಂದೇ ಗೃಹಸ್ಥಾಶ್ರಮ. ಅದು ಗೃಹಸ್ಥಾಶ್ರಮ. ಹಂಗಿದ್ರೆ ಅವ್ರು ತುಂಬಾ ಕಷ್ಟ ಪಡ್ಬೇಕಾ? ಇಲ್ಲ, ಅವರು ಅದ್ರಲ್ಲೂ ಕೂಡ ಭಕ್ತಿಗೆ ಎಷ್ಟು ಬೇಕು ಆ ಸಮಯ ಇಟ್ಟು ಮಿಕ್ಕಿದ ಸಮಯದಲ್ಲಿ ಕಷ್ಟ ಪಡ್ಬೇಕು. ಯಾಕೆ ಈ ತರ ವ್ಯವಸ್ಥೆ ಇದೆ? ಯಾಕಂದ್ರೆ ಶರೀರದ ಅವಶ್ಯಕತೆ ಕಡಿಮೆ ಮಾಡ್ತಾ ಹೋಗ್ಬೇಕು, ಭಗವಂತನ ಭಕ್ತಿಗೋಸ್ಕರ ಪರಿಶ್ರಮ ಜಾಸ್ತಿ ಮಾಡ್ತಾ ಹೋಗ್ಬೇಕು ಅಂತ ಈ ತರ ವ್ಯವಸ್ಥೆ. ಇವತ್ತೇನಾಗಿದೆ, ಎಲ್ಲಾ ವಯಸ್ಸಲ್ಲಿ ರಿಟೈರ್ ಆಗಿರ್ತಾರೆ. ರಿಟೈರ್ ಆದವರು ಕೂಡ ಏನಾದ್ರು ಇನ್ಶೂರೆನ್ಸ್ ಮಾಡ್ಬೋದಾ, ಇದ್ ಮಾಡ್ಬೋದಾ, ಏನಾದ್ರು ಅರ್ನಿಂಗ್, ಖಾಲಿ ಕುತ್ಕೊಂಡಿದ್ದೇನೆ ಏನಾದ್ರು ಅರ್ನಿಂಗ್ ಮಾಡೋಣ, ಅದೇ ಚಿಂತನೆ ಇರುತ್ತೆ. ಆ ತರ ಆಗುತ್ತೆ.
ಎಸ್ ಪ್ರಭುಜಿ, ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಬಟ್ ನೀವು ಇವತ್ತು ಟಾಪಿಕ್ ಅಲ್ಲಿ ಎಷ್ಟು ಸಂಗ್ರಹ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ, ಅದರದ್ದು ವಿಷಯ ಇನ್ನ ಜಾಸ್ತಿ ಇದೆ ನಾವು ಮಾತಾಡ್ಬೇಕಾದ್ರೆ. ಇನ್ನು ನಾನು ಯಾರಿಗೂ ಫಿಗರ್ ಹೇಳಿಲ್ಲ, ಇಷ್ಟು 25,000 60,000 50,000 ಅಂತ ಹೇಳಿಲ್ಲ. ಅದಕ್ಕೆ ಇವಾಗ ನಾವು ಎಲ್ಲರೂನು ಹಣ ಸಂಗ್ರಹ ಮಾಡ್ತಿದೀವಿ, ಆದ್ರೆ ಎಲ್ಲಿ ತನಕ ಮಾಡ್ಬೇಕು, 25 ವರ್ಷ ಅಂತ ಹೇಳಿದ್ರಿ. ಆದ್ರೆ ಕನಿಷ್ಠ ಪ್ಲಾನಿಂಗ್ ಗೊತ್ತಾಯ್ತಲ್ಲ, ಈಗ ಪ್ಲಾನಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ. ಎಸ್ ಪ್ರಭು. ಸೊ ಅದನ್ನ ಪ್ಲಾನಿಂಗ್ ಎಲ್ಲರೂ ಬರ್ಕೋಬಹುದು, ಪೇಪರ್ ಅಲ್ಲಿ ಬರ್ಕೋಬಹುದು. ನಂದು ಲಕ್ಷ್ಯ ಇಷ್ಟಿದೆ, 50 ವರ್ಷ ಆದ್ಮೇಲೆ ಬಿಟ್ಬಿಡ್ಬೇಕು ಅಂತ. ಜೀವನದಲ್ಲಿ ಇಷ್ಟು ವರ್ಷ ದುಡಿತೇನೆ, ಆ ಜೀವನದಲ್ಲಿ ವರ್ಷದಲ್ಲಿ ಇಷ್ಟು ತಿಂಗಳು ದುಡಿತೇನೆ, ಅದು ಪ್ರತಿ ದಿನದಲ್ಲಿ ಇಷ್ಟು ಗಂಟೆ ದುಡಿತೇನೆ, ಬೇರೆ ಸಮಯ ಇದಕ್ಕೆ ಅಂತ ಒಂದು ಟೈಮ್ ಟೇಬಲ್, ದಿನದ ಟೈಮ್ ಟೇಬಲ್, ವರ್ಷದ ಟೈಮ್ ಟೇಬಲ್, ಜೀವನದ ಟೈಮ್ ಟೇಬಲ್ ಮಾಡ್ಕೊಳ್ಳೋದು ಆದ್ರೆ ಈಸಿ ಆಗುತ್ತೆ. ಎಸ್ ಪ್ರಭು. ಆಕ್ಚುಲಿ ನಾವು ಹಣಕ್ಕೋಸ್ಕರ ಕೆಲಸ ಮಾಡ್ತಿದೀವಿ ಬಿಟ್ರೆ ನಮ್ದು ಕರ್ತವ್ಯ ಇನ್ನ ಎಷ್ಟು ಜಾಸ್ತಿ ಇದೆ ಅಂತ ನಾವು ಯೋಚನೆ ಮಾಡ್ತಿಲ್ಲ ಪ್ರಭು. ಆಕ್ಚುಲಿ ಇವಾಗ ನಾವು ನನ್ಗನ್ಸೋದು ನಮ್ಮ ಮೇನ್ ಕರ್ತವ್ಯ ಇದು, ನಾವು ಎಕ್ಸಾಂಪಲ್ ಆಗ್ಬೇಕು ವರ್ಣಾಶ್ರಮ ಎಸ್ಟಾಬ್ಲಿಷ್ ಮಾಡಿ ಎಲ್ಲ ಭಕ್ತರುನು ಅಂತ. ಅದೇ ಕರ್ತವ್ಯ ನಮ್ದು ಅಂತ ಅನಿಸ್ತಾ ಇದೆ. ಅದಕ್ಕೆ ನಾವು ಆ ಕಡೆ ನಾವು ಕೆಲಸ ಮಾಡ್ಬೇಕು ಪ್ರಭು. ನಿನ್ನೆ ನಾನು ಒಂದು ವಿಲೇಜ್ಗೆ ಹೋಗಿದ್ದೆ, ಅಲ್ಲಿ ಹೇಳ್ದೆ. ಒಂದು ನಿಮಿಷ. ಯಾರಿಗೆ ತಡವಾಗ್ತಾ ಇದೆ, ನಿಮ್ಮ ಬೆಳಗ್ಗೆ ಹೊತ್ತು ಕೆಲಸ ಇರ್ಬೋದು, ನೀವು ಬಿಟ್ಟರು ಏನ್ ತೊಂದ್ರೆ ಇಲ್ಲ, ಈ ಚರ್ಚೆ ಇನ್ನೊಂದ್ 2 ನಿಮಿಷ ನಡೀಬಹುದು ಅಷ್ಟೇ. ಹಾ ಹೇಳಿ. ಒಂದು ವಿಲೇಜ್ಗೆ ಹೋಗಿದ್ದೆ, ಅಲ್ಲಿ ನಾನು ಹೇಳ್ದೆ, ಒಬ್ಬ ಹುಡುಗ ಅಲ್ಲಿ ದನ ಕಾಯ್ಕೊಂಡ್ ಬಂದಿದ್ದ, ನೋಡಿ ಇದೇ ನೋಡಪ್ಪ ಹೊಸ ಇವಾಗಿನ ಕೆಲಸ ಇರೋದು, ಎಲ್ಲ ಸ್ಕೂಲ್ಗೆ ಹೋಗ್ತಾ ಇದಾರೆ ಅಂತ. ಸೊ ಅವ್ರಿಗೆ ಹೇಳ್ದೆ, ಇಲ್ಲಿ ಗುರುಕುಲ ಮಾಡ್ಬೇಕು ಅಂತಿದೀವಿ ಅಂತ. ಅವರು ಸ್ವಾಮಿ ಬನ್ನಿ, ನಾವು ಪಂಚಾಯತಿಗೆ ಹೋದ್ರೆ ಲ್ಯಾಂಡ್ ಸಿಗುತ್ತೆ ನಮ್ಗೆ, ಮಾಡಿ ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ರು ಪ್ರಭು. ಸೊ ನಾವು ಇಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತುಂಬಾ ಇದಿದೆ, ಜಾಗ ಇದೆ, ಜನ ಯೂಸ್ ಮಾಡ್ಕೊಳ್ಳುವಂತ ಜನ ನಮಗ್ ಸಿಗ್ತಾರೆ ಪ್ರಭು. ನಾವು ವಿಲೇಜ್ಗೆ ಹೋದ್ರೆ ನಮ್ಗೆ ಮಕ್ಕಳು ಗುರುಕುಲ ಶುರು ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡೋದಕ್ಕೆ ನಾವು ವರ್ಕ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಪ್ರಭು. ಸೊ ಅದಕ್ಕೆ ನಾವೆಲ್ಲ ಶ್ರಮ ಪಡ್ಬೇಕು ಪ್ರಭು. ಇವಾಗ ನಾವು ಸ್ವಲ್ಪ ಟೈಮ್ ನಾವು ಇವಾಗ ಅದಕ್ಕೆ ವ್ಯವಸ್ಥೆ ಕೊಟ್ರೆ ಎಲ್ಲಾರುನು ಒಳ್ಳೇದು. ಆ ಕಡೆ ನಾವು ವರ್ಣಾಶ್ರಮ ಎಸ್ಟಾಬ್ಲಿಷ್ ಮಾಡೋ ಕಡೆ ಸ್ವಲ್ಪ ಟೈಮ್ ಕೊಡ್ಬೇಕು. ವಿಲೇಜಸ್ ಇದೆ, ಎಜುಕೇಶನ್ ಕಡೆ ನಾವು ಫೀಲ್ಡ್ ಅಲ್ಲಿ ವರ್ಕ್ ಕ್ಲಾಸ್ ಮುಖಾಂತರ ಭಾಗವತ ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಈ ಪ್ರಯತ್ನ ಮಾಡಿದ್ರೆ ವರ್ಣಾಶ್ರಮ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೂ ಆಗುತ್ತೆ. ಎರಡು ಜೊತೆಗೆ ಹೋಗ್ಬೇಕು ಅಂತ ನಾವು. ಎಸ್ ಪ್ರಭು. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ. ಸೊ ಪ್ರಶ್ನೆ ಇಲ್ಲ ಅಂದ್ರೆ ನಾವು ಇವತ್ತು ಎಂಡ್ ಮಾಡೋದಾ ಪ್ರಭು? ಟೈಮ್ ಆಯ್ತು ಇವತ್ತು. ಓಕೆ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದಕ್ಕೆ ಜಯ. ಹರೇ ಕೃಷ್ಣ.